ಬೆಲ್ಲದವ್ರೆ ದೇ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್. ನೀವು ಯಾಕೆ ಗಡಿಬಿಡಿ ಮಾಡ್ತೀರಿ? ಅವರು ಸಾಲ್ವ್ ಮಾಡ್ತಾರೆ. ತಾವು ಹೇಳಿರಿ ಬಜೆಟ್ ಬರ್ದವ್ರು ನೀವು, ಬೆಲ್ಲದವ್ರೆ ಬಜೆಟ್ ಬರ್ದವ್ರು ನೀವು, ಎಲ್ಲರಿಗೂ ಗೊತ್ತೈತೆ ಬಜೆಟ್ ಹೌದು ದೇ ವಿಲ್ ಫೈನಲೈಸ್. ನಾನು ಒಂದ್ ನಿಮಿಷ ತಾಂತ್ರಿಕ ವಿಚಾರ ಹೇಳ್ತೇನೆ ನೋಡಿ. ವಿ ಹ್ಯಾವ್ ಟು ಟಾಕ್ ಆನ್ ಟೆಕ್ನಿಕಲಿ ಅಧ್ಯಕ್ಷರೇ, ಮತ್ತು ಹೌಸ್ ಪ್ರೊಸೀಜರ್ ಅನ್ನು ನಾವು ಫಾಲೋ ಮಾಡಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಯಮಾಡಿ ಒಂದ್ ನಿಮಿಷ ರೀ. ಅಧ್ಯಕ್ಷರು ಡಿಸೈಡ್ ಮಾಡ್ಲಿ. ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳಿಗೆ ನಾವು ಮಾತಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಮತ್ತು ಬಜೆಟ್ ಬರೆಯುವಂತ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ ಅನ್ನೋದು ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್. ಓಕೆ, ಲೆಟ್ ಹಿಮ್ ಡಿಸೈಡ್. ಐ ಆಮ್ ಆಲ್ಸೋ ಟಾಕಿಂಗ್ ಅಬೌಟ್ ಪ್ರೊಸೀಜರ್, ನಾಟ್ ಪಾಯಿಂಟ್ ಆಫ್ ಆರ್ಡರ್. ನೋಡಿ ಅಧ್ಯಕ್ಷರೇ, ನಾನು ಇರ್ಬೋದು, ಆದ್ರೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ ಹಾಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಬರೋದಿಲ್ಲ. ಐ ಕಾಂಟ್ ರಿಪ್ಲೈ. ಐ ಆಮ್ ನಾಟ್ ಎ ಮಿನಿಸ್ಟರ್, ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದ ಗವರ್ಮೆಂಟ್. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆಸ್ ಎ MLA, ಈಗ ಭೈರತಿ ಸುರೇಶ್ ಆಸ್ ಎ MLA ನಾನು ಬಿಜಾಪುರದ ಏನು ಕಷ್ಟ ಸುಖಗಳಿದೆ ಮತ್ತು ಅವ್ರಿಗೆ ಉತ್ತಮವಾದಂತ ಕೆಲವು ಸಲಹೆಗಳು, ಬೇರೆ ಮಾತಾಡಬೇಡಿ, ಅವರು ಉತ್ತಮವಾದಂತ ಕೆಲವು ಸಲಹೆಗಳನ್ನು ಕೊಡ್ಲಿ ಅಂತ ಹೇಳಿ ನಾನು ಮಾತಾಡ್ತೇನೆ ಹೊರತು ನಾನಿಲ್ಲಿ ಜಗಳ ಮಾಡಬೇಕು, ಅವ್ರಿಗೆ ಟೀಕೆ ಮಾಡಬೇಕು. ನಾವಿಬ್ರು ಉತ್ತರ ಕರ್ನಾಟಕದವರಿದ್ದೀವಿ, ಉತ್ತರ ಕರ್ನಾಟಕ ಕಳಕಳಿಯವರಿದ್ದೀವಿ. ನಮ್ಕಿಂತ ನೀವು ಹಿರಿಯರಿದ್ದೀರಿ, ಮೊದಲು ಮಾತಾಡಬೇಕು. ಯಾಕಂದ್ರೆ ಬಸವಣ್ಣ ಕಿರಿಯರಿಗೆ ಮೊದಲು ಕೊಡ್ಬೇಕಂತ ಹೇಳಣ, ಹಿರಿಯರಿಗೆ ಹಿಂದ್ರಗಡೆ ಮಾತಾಡ್ಬೇಕಂತ ನಾವಿಬ್ರು ಬಸವಣ್ಣನ ಫಾಲೋವರ್ ಇದೀವಿ. ಅದಕ್ಕೆ ಅವ್ರ ಹೆಸರು ಬಸವರಾಜ್ ಐತಿ, ನನ್ನ ಹೆಸರು ನನಗಿಂತ ಸ್ವಲ್ಪ ವಯಸ್ಸು, ನಾ ಸ್ವಲ್ಪ ಸಣ್ಣ. ಅಧ್ಯಕ್ಷರೇ, ತಾವು ಡಿಸೈಡ್ ಮಾಡಿ. ನಾನು ಒಂದ್ ನಿಮಿಷ ಅಧ್ಯಕ್ಷ ಡಿಸೈಡ್. ಸುಧಾಕರ್, ನಿಮ್ದೆಲ್ಲ ಮಾತು ಕೇಳಕ್ ನಾವು ಉತ್ಸುಕರಾಗಿದ್ದೇವೆ. ಎಲ್ಲಾರು ಆದ್ಮೇಲೆ ಎಲ್ಲಾರ್ಗು ಹೇಳ್ಬೇಕು ತಪ್ಪು ಮಾಡಿದ್ರು ಸಾಲ್ವ್ ಮಾಡ್ತೇನೆ. ನೀವು ಯಾಕೆ ಮಧ್ಯದಲ್ಲಿ ಬರ್ತೀರಿ? ಮಾತಾಡ್ರಿ ಒಂದ್ ನಿಮಿಷ. ಸಾಲ್ವ್ ಇಟ್ ಔಟ್. ಕಳೆದ ಸನ್ಮಾನ ಅಧ್ಯಕ್ಷರೇ, ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಅವರೇ ಬದಲೋಡ ಈಗ ಅಲ್ಲ, ಏನು ಅಲ್ಲಿ ಕರ್ನಾಟಕದ ಸ್ಟಾರ್ಟ್ ಮಾಡ್ಬೇಕಾರೆ ನೋಡಿ ಅಧ್ಯಕ್ಷರು ನನಗೆ ಮಾತಾಡಕ್ ಕೇಳ್ತಾರೆ ಅಲ್ಲ ಅಲ್ಲ. ಮತ್ತೆ ಅವ್ರು ಮಾತಾಡ್ತಾರೆ, ನಾನು ಸುಮ್ಮನೆ ನಿಂತು ಬಿಡ್ತೀನಿ. ಬೇಡ, ನಾ ಏನೋ ಮಾತಾಡೋದಲ್ಲ. ಒಂದ್ ಸೆಕೆಂಡ್ ಹುಡುಗಿಸ್ಲಿಕ್ಕೆ ಮತ್ತೆ ಮಾತಾಡಿ. ಒಂದು ರಿಕ್ವೆಸ್ಟ್, ನಾವು ಹೇಳಿ ಆಗಿದೆ. ಅಲ್ಲ, ಇಷ್ಟ ಯಾಕೆ ನೀವು ರಾಯರೆಡ್ಡಿ ಅವ್ರ ಮ್ಯಾಗೆ ನಿಮ್ದು ಪ್ರೀತಿ? ಅಯ್ಯೋ, ನನ್ನ ಮೇಲೆ ಪ್ರೀತಿ, ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ, ಅದಕ್ಕಾಗಿ ನಿಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವು ಆಯ್ತು, ಮುಗಿಸ್. ಮುಖ್ಯಮಂತ್ರಿಗಳು ಬಂದಾಗ ಮಾತಾಡಿದ್ರೆ ಮುಖ್ಯಮಂತ್ರಿಗಳ ಕಿವಿಯಾಗ ಹೋಗ್ತದೆ. ಇಲ್ಲ ಪಾಪ ಮುಂದಿನ ಬಜೆಟ್ ಮತ್ತಿಷ್ಟು ಅವ್ರು ಅವ್ರಿಗೊಂದು ಹೇಳಿ. ಮುಂದಿನ ಅವರು 5 ಸಲ ಬಂದ್ರು, ಇಡೀ ಫೈಲ್ ತಗೊಂಡು ಈಗ ನಾವು ಇಲ್ಲ 5 ಸಲ ರಿಟರ್ನ್ ಕಳಿಸಿದ್ವಿ ಸರ್. ಆಯ್ತು, ಒಂದು ಸ್ವಲ್ಪ ಬಿಟ್ಬಿಡಿ ಸರ್, ನಿಮ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಬಿಜಾಪುರಕ್ಕೆ 55 ಕೋಟಿ ರೂಪಾಯಿ ಕೊಡ್ಬೇಕು ನೋಡ್ರಿ. ಆಯ್ತಪ್ಪ, ಡೀಲ್. ಓಕೆ, ಫಿನಿಶ್ ಇಟ್ ಫಾಸ್ಟ್. ಥ್ಯಾಂಕ್ ಯು ಫಾರ್ ಯುವರ್ ರಾಯರೆಡ್ಡಿ ಅವರೇ, ಆಯ್ತು ಬಿಡಿ ಸರ್, ಬಿಡಿ ಸರ್. ಬೋಲಿ ಅಶೋಕಣ್ಣ, ಬಿಡು ಅಶೋಕಣ್ಣ ಮಾತಾಡ್ಲಿ. ಪಾಪ ಅವ್ರು ಒಂದ್ ವಾರದಿಂದ ಕೇಳ್ತಾರೆ. ಆಯ್ತು, ಈಗ ಅವರೇ ಅಶೋಕ್ ಅವ್ರೆ, ಅಶೋಕಣ್ಣ ಆಯ್ತು, ಬಿಡು, ಅವ್ರು ಆಯ್ತು, ಮಾತಿ ಒಪ್ಪಿದ್ರಲ್ಲ. ಈಗ 55 ಕೋಟಿ ಬಿಡಿ. ಯಾಕೆ ಅಲ್ರಿ? ಆಯ್ತು, 55 crores ಡೀಲ್ ಆಯ್ತು, ಸ್ಟಾರ್ಟ್ ಮಾಡಿ. ಅವ್ರು ಒಪ್ಪಿದ್ದಾರೆ, ನೀವೇ ಮಾಡ್ತೀವಿ. 55 ಕೋಟಿ ಅಶೋಕ್ ಒಪ್ಪಿದ್ರು, ಮಾತಾಡ್ತಾ ಇದಾರಲ್ಲ ಇವ್ರು. ಸುಮ್ಮನೆ ಎಪಿಸಿ ಹಾಕಿ ಮತ್ತೆ ನಾನಿಲ್ಲ. ಈಗ ಬಸವರಾಜ ರಾಜರೆಡ್ಡಿ ನನ್ನ ಹೆಸರು ಫಿನಿಶ್ ಮಾಡಿ. ಆಯ್ತು, ಒಂದು ರಿಕ್ವೆಸ್ಟ್ ಅವ್ರು ಹೇಳಿ. ಅಧ್ಯಕ್ಷರೇ, ಆಯ್ತು, ಒಂದು ದಯವಿಟ್ಟು ಈ ನರೇಂದ್ರ ಸ್ವಾಮಿ ಅವರ ಆದ್ಮೇಲೆ ಆಯ್ತು, ಏನಾಗ ಕೆಲವು ಹೆಚ್ಚು ಕಮ್ಮಿ ಆಗ್ತದೆ. ಕೂತ್ಕೊಳ್ಳಿ ಈಗ. ಸನ್ಮಾನ್ಯ ರೆಕ್ಟಿಫೈ ಬಸವಗೌಡ 2 ನಿಮಿಷ ಸಲಹೆ ಮಾತಾಡಿ. 55 ಕೋಟಿ. ಒಂದ್ ಸೆಕೆಂಡ್.
ಇಟ್ ಇಸ್ ನಾಟ್ ಫಾರ್ ಹಿಮ್, ಇಟ್ ಇಸ್ ಫಾರ್ ದ ಕಾನ್ಸ್ಟಿಟ್ಯೂಯೆನ್ಸಿ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ, ಬಸನಗೌಡ್ರು ಎದ್ ನಿಂತಾರ ಹಂಗ ಅವ್ರು ನೀವು ಮಾತಾಡೋ ತನಕ ಸಾಲ್ವಿಂಗ್ ದ ಪ್ರಾಬ್ಲಮ್ ಯಾಕೆ ಮಧ್ಯದಲ್ಲಿ ಆಯ್ತು, ನೀವು ಕೂತ್ಕೊಳ್ಳಿ, ಅವ್ರು ಬಗೆಹರಿಸ್ತಾರೆ ಎಲ್ಲದಕ್ಕೂ ಸಮಸ್ಯೆ ನೋಡಿ. ಅಲ್ಲ, ಅವ್ರು ನಿಂತ್ಕೊಂಡು ಆಯ್ತು, ನೀವು ಗರ್ಭಿಣಿ ಮಾಡಬೇಡಿ. ಸಿ ಎವ್ರಿ ಪ್ರಾಬ್ಲಮ್ ಗಾಟ್ ಎ ಸೊಲ್ಯೂಷನ್. ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ, ದಯವಿಟ್ಟು ಕೊಡ್ರಿ ಸೊಲ್ಯೂಷನ್. ಆಯ್ತು, ಗರ್ಭಿಣಿ ಕೊಡ್ರಿ. ಆಯ್ತು, ನೀವು ಕೂತ್ 1 ಗಂಟೆ ಮಾತಾಡ್ತಾರ. ಹೌದು, ಇಲ್ಲ ಸಿಎಂ ಅವ್ರು ಬಂದು ಕೂತ್ಕೊಳ್ಳಿ ಇಲ್ಲ, ಅದು ನಿಮ್ಗೆ ಮಾತು ಕೊಟ್ಟೆಲ್ಲ ನಡೆಯುವುದು, ಅದು ಮುಂಚೆ ನಡೆಯುವುದಿಲ್ಲ. ಯು ವಿಲ್ ಟಾಕ್ ಅಂಡ್ ಅದರ್ಸ್ ವಿಲ್ ಟಾಕ್. ನೋಡಿ, ಈಗ 20 ನಿಮಿಷ ಕಳೆದು ಬಿಟ್ರಿ. ಕೊಡ್ತೇನೆ ನಾವು. ಆಯ್ತಾ, 2:30 ಆಯ್ತು, ಯೂಟ್ಯೂಬ್ ಆಯ್ತು, ನಿಮ್ ಕೂಡ ಮಾತಾಡ್ಲಿಕ್ಕಿದೆ. ಸನ್ಮಾನ್ಯ ದಯವಿಟ್ಟು ಬಸನಗೌಡ್ರೆ. ಅಧ್ಯಕ್ಷರೇ, ಈಗ 1:30 ಆಯ್ತು, ಮುಖ್ಯಮಂತ್ರಿ ಬರುತ್ತಾನ ಅವರೇ ಹೊಡಿತಾರೆ. ನಿಮ್ಗೆ ಮಾತಾಡಿಕೊಟ್ಟೆ ಮುಖ್ಯಮಂತ್ರಿಗೆ ಉತ್ತರ ಕೊಡುದು. ಅಲ್ಲಿಂದ ಉತ್ತರ ಇಲ್ಲ 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 ಆಯ್ತು, ನಿಮ್ಗೆ ನೆಕ್ಸ್ಟ್ ಚಾನ್ಸ್ ಕೂತ್ಕೊಳ್ಳಿ. ಸನ್ಮಾನ್ಯ ಬಸನಗೌಡ್ರೆ, ನೋಡ್ರಲ್ಲ, ಅಲ್ಲಿ ನಮ್ಮ ಇವರು ಅಜಯ್ ಸಿಂಗ್ ಅವರು 2 ಗಂಟೆಗೆ ಮುಖ್ಯಮಂತ್ರಿ ನೀವು ಟೈಮ್ ಕೊಟ್ಟಿದ್ದಾರಿ. ಆಯ್ತು ಅಧ್ಯಕ್ಷರೇ, ನಮಗೆ ಇದು ಈ ಬಜೆಟ್ ಮ್ಯಾಗ ನಮ್ಮ ಕೃಷ್ಣ ಕೊಳ್ಳದ ನೀರಾವರಿ ಮೇಲೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಬಸನಗೌಡ್ರೆ, ನಾವು ಅದನ್ನ ಈಗ ಆ ವಿಚಾರ ನಾ ಯಾವುದಕ್ಕೆ ಉತ್ತರ ಕರ್ನಾಟಕದ ನಿಮ್ಮ ಪರವಾಗಿ ಆ ವಿಚಾರಗಳನ್ನ ಮಾತಾಡ್ತೇನೆ, ಸಲಹೆ ಕೊಡ್ತೇನೆ. ಟೈಮ್ ಕೊಡ್ತೇವೆ 100%. ದಯವಿಟ್ಟು ಆಯ್ತು, ನಮ್ಮ ರಾಯರೆಡ್ಡಿ ಅವ್ರಿಗಿಂತ ಮುಂಚೆ ನಾನು ಕೊಡಿ ಮಾತಾಡಿ. ಆಯ್ತಲ್ಲ, ನಾ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀನಿ. ಆಯ್ತು, ನಾನು ಪ್ರಾರಂಭ ಮಾಡಿದ್ದೇನೆ ಬಸನಗೌಡ್ರೆ. ದಯವಿಟ್ಟು ಈಗ ಆಯ್ತಲ್ಲ, ಫಾಸ್ಟ್ ವಿಲ್ ಫಿನಿಶ್ ಇಟ್ ಔಟ್. ಮುಗಿಸ್ಲಿ, ಇಬ್ಬರು ಮುಗಿದಲ್ಲ, 3 ಈಗ ಬಸನಗೌಡ್ರು ಬಿಟ್ಟಾರ, ಅವ್ರಿಗೆ ಅರ್ಧ ತಾಸ ರಾಯರೆಡ್ಡಿ ಅವರೇ, ನಿಮ್ಮ ಪ್ರಿಪರೇಷನ್ ನೋಡುವಾಗ 2ರಿಂದ 1.5 ಗಂಟೆ 2 ಗಂಟೆ ತನಕ ರೆಡಿ ಮಾಡಿ ಬಂದಿದ್ದು ಇಷ್ಟು ಫೈಲ್. ಈಗ ಸಮಯ ಟೈಮ್ ಅದೆಲ್ಲ ಅರ್ಧಂಬರ್ಧೆಲ್ಲ ಕಟ್ ಮಾಡಿ 30 to 45 ಮಿನಿಟ್ಸ್ ಒಳಗೆ ಫಿನಿಶ್ ಮಾಡಿ. ಪ್ರಮುಖವಾದಂತಹ ಸಲಹೆಗಳನ್ನ ವಿಚಾರಗಳನ್ನ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2025-26ನೇ ಸಾಲಿನ ರಾಜ್ಯದ ಆಯವ್ಯಯದ ಚರ್ಚೆಗೆ ನನಗೆ ಮಾತಾಡಲಿಕ್ಕೆ ಕೊಟ್ಟದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಸಹಜವಾಗಿ ಎಲ್ಲ ಸದಸ್ಯರು ಬಜೆಟ್ ಮೇಲೆ ಮಾತಾಡಬೇಕಂತ ಉತ್ಸುಕತೆ ಇರ್ತದೆ. ನಾನು ಅದನ್ನು ಸ್ವಾಗತಿಸ್ತೇನೆ. ಬಸನಗೌಡರಾಗ್ಲಿ, ಬೇರೆ ಬೇರೆ ಸದಸ್ಯರು, ನಮ್ಮ ಅಜಯ್ ಸಿಂಗ್ ಅವರಾಗ್ಲಿ ಮಾತಾಡಬೇಕನ್ನೋ ಉತ್ಸುಕತೆ ಇದೆಯಲ್ಲ, ಖಂಡಿತವಾಗಿ ಅವ್ರು ಮಾತನಾಡಲಿ, ಅದ್ರ ಬಗ್ಗೆ ನನ್ನ ಆಕ್ಷೇಪಣೆ ಏನಿಲ್ಲ. ಆದರೆ ಕಳೆದ 3 ದಿವಸದಿಂದ ನಾನು ಮೊದಲೇ ಯಾಕೆ ಮಾತಾಡ್ತೀನಿ ಅಂದರೆ, ಜಸ್ಟ್ ನಾನು ಏನೇನು ಮಾಡಿದ್ದೇವೆ, ಏನು ವಿಚಾರಗಳಿದೆ, ಕೆಲವು ಸಲಹೆಗಳನ್ನು ಕೊಡಬೇಕಾಗಿದೆ ವಿರೋಧ ಪಕ್ಷದ ಸದಸ್ಯರಿಗೆ, ಕೆಲವು ಸದಸ್ಯರಿಗೆ ಅನ್ನೋಂಥ ದೃಷ್ಟಿಕೋನದಿಂದ ನಾನು ಮೊದಲೇ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಆದರೆ ತಾವು ಹೊಸ ಸದಸ್ಯರು ಮಾತಾಡಲಿ ಅಂತ ಹೇಳಿ ತಾವು ತೀರ್ಮಾನ ತೆಗೆದುಕೊಂಡದ್ದು ಒಳ್ಳೆಯ ತೀರ್ಮಾನ. ಈಗ ನನ್ನ ಭಾಷಣನ ದಯಮಾಡಿ ನಾನು ವಿರೋಧ ಪಕ್ಷದ ಸದಸ್ಯರಿಗಾಗಲಿ ಮತ್ತು ಆಡಳಿತ ಪಕ್ಷದ ಸದಸ್ಯರಿಗಾಗಲಿ ಕೇವಲ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾನು ಮಾತಾಡ್ತಿಲ್ಲ. ಕೆಲವು ಸಲಹೆಗಳನ್ನು ಕೊಡ್ತೇವೆ. ಇವತ್ತು ರಾಜ್ಯವನ್ನು ಕಟ್ಟಬೇಕಾಗಿದ್ರೆ ಎಲ್ಲರ ಸಹಕಾರ ಬೇಕು, ಎಲ್ಲರ ಸಹಕಾರ ಬೇಕಾಗ್ತದೆ. ಖಂಡಿತವಾಗಿ ನಮ್ಮ ಕಡೆಯಿಂದ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡಿದಂಥ ಸಾಧನೆಗಳ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕಾಗಿದೆ. ಇಟ್ಸ್ ಅವರ್ ಡ್ಯೂಟಿ. ಅದೇ ಸಮಯದಲ್ಲಿ ವಿರೋಧ ಪಕ್ಷಗಳಿಗೂ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕಾಗ್ತದೆ. ಆದರೆ ಅದು ಆರೋಗ್ಯಕರವಾದಂಥ ಟೀಕೆ ಚರ್ಚೆ ಆಗಲಿ ಅಂತ ನನ್ನ ಉದ್ದೇಶ. ಹೆಲ್ದಿ ಡಿಸ್ಕಷನ್ ಆಗಬೇಕು. ನಾವು ವೈಲೆಂಟ್ ಆಗಿ ಅಲ್ಲ, ಒಂದೇ ನಿಮಿಷ, ನಾನು ಕಾರಣ ಇದೆ ಮಾತಾಡಲಿಕ್ಕೆ. ವೈಲೆಂಟ್ ಆಗಿ ಮಾತಾಡೋದು, ಬಿಫಿಟ್ಟಿಂಗ್ ಮ್ಯಾನರಲ್ಲಿ ಮಾತಾಡೋದ್ರಿಂದ ಪ್ರಯೋಜನ ಆಗಲ್ಲ. ಮಾಡಲಿ, ಅವ್ರು ಲಿಖಿತವಾಗಿ ತೆಗೆದುಕೊಳ್ಳಿ. ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆಯಲ್ಲ ಅನ್ನೋದು ಕೇಳ್ತಾ ಇದ್ದೀನಿ. ತೆಗೆದುಕೊಂಡು ಅವರು ಕ್ಲಾರಿಫಿಕೇಶನ್ ಕೇಳಿ, ಏನು ತಪ್ಪಿಲ್ಲ. ಅದಕ್ಕೆ ಮಾಡಿ ಆರೋಗ್ಯಕರವಾಗಿ ಚರ್ಚೆ ಮಾಡಿ, ರಾಜ್ಯದಿಂದ ಏನಾಗಬೇಕು, ಕೇಂದ್ರದಿಂದ ಏನು ಸಹಕಾರ ಆಗಬೇಕು. ಯಾಕಂದ್ರೆ ಕೇಂದ್ರ ಸಹಕಾರ ಇಲ್ಲ ನಾವು ರಾಜ್ಯ ಆಡಳಿತ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಬಜೆಟಿನ ಬಗ್ಗೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು ಎರಡನೇದಾಗಿ ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ನಾನು ರಿಪ್ಲೈ ಮಾಡಲಿ ಮುಖ್ಯಮಂತ್ರಿಗಳು ಇಲ್ದಿದ್ರೆ ಅಂತ ಹೇಳಿದ್ರು. ನಾನು ರಿಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾನು ಒಬ್ಬ ಸದಸ್ಯನಾಗಿ ಮಾತಾಡಬಲ್ಲೆ, ಸಲಹೆಗಳನ್ನು ಕೊಡಬಲ್ಲೆ ಅನ್ನೋದಕ್ಕಾಗಿ ನಮ್ಮ ಹೆಸರಲ್ಲೇ ಹೇಳ್ಬಾರದು ಅಂತ ಹೇಳ್ಬಿಡಿ ದಯವಿಟ್ಟು. ಹೆಸರು ಹೇಳಿದ್ರೆ ಈಗ ತಾವು ಹೇಳಿದ್ರಿ ಅಲ್ಲ, ಅದಕ್ಕೆ ಈಗ ಹೇಳಿದಿರ ತಾನೆ. ನಾನ್ ನಿಮ್ಗೆ ಗೌರವ ಕೊಟ್ಟು ಹೇಳಿದೆ. ಯಾಕಂದ್ರೆ ನಾನು ಮಾತಾಡಿದ್ದೀನಿ ರಾಯರೆಡ್ಡಿ ಅವ್ರ ಹತ್ರ. ರಾಯರೆಡ್ಡಿ ಏನು ಇವತ್ತಿನ ಸ್ನೇಹಿತರಲ್ಲ, ನನಗೆ ಬಹಳ ದಿನ.
ಅವರೇ ಹೇಳಿದ್ದಾರೆ ಪಿನ್ ಟು ಪಿನ್ ನಾನೇ ನೋಡಿರೋದು ಅಂತ. ಅಲ್ಲ ಪಿನ್ ಟು ಪಿನ್ ನೋಡಿದ್ಮೇಲೆ ಈ ಮಾತಾಡೋದೇನೈತೆ ನೀವು? ಆಯ್ತು ಇನ್ನೇನ್ ಸಲಹೆ ಕೊಡೋದೈತೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಸಲಹೆಗಾರರು ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ನಡೀತಾ ಇರೋದು ಅಂದ್ರೆ ಒಂದೇ ನಿಮಿಷ ಚರ್ಚೆ ನಡೀತಾ ಇರೋದೇನು? ಬಡ್ಜೆಟ್ ಮೇಲೆ ಚರ್ಚೆ. ಅದ್ರಲ್ಲಿ ಏನ್ ತಪ್ಪಿದೆ ಏನ್ ಸರಿ ಇದೆ ಅಂತ ಮಾಡಿರೋರ್ ಮುಂದೆ ಇಟ್ಕೊಂಡು ನಾವು ಹೇಳಿದ್ರೆ ಅದರ ಅರ್ಥ ಏನ್ ಬರ್ತದೆ? ಬರಲ್ಲ ಅಂತ ಹೇಳಿದ್ರೆ ಅರ್ಥನೇ ಬರಲ್ಲ. ಅದಕ್ಕೋಸ್ಕರ ಬಿಡಿ, ಅದಕ್ಕೆ ಶುರು ಮಾಡ್ಲಿ, ಪೀಠಿಗೆಗೆ ಬೇಡ. ಏನೀಗ ಅಲ್ಲ, ಆಯ್ತು, ರಿಪ್ಲೈ ಕೊಡಕ್ ಬರಲ್ಲ ಅಂತ ಅಷ್ಟೇ ಹೇಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಏನಿವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆಯನ್ನ ಅಂದ್ರೆ ಹಣಕಾಸು ಮಂತ್ರಿಗಳಂತ ಈಗ ಲಂಚ್ ಬ್ರೇಕ್ ಅಂತ ಇಲ್ಲ, ಯಾರಿಗೆ ಹಸಿವಾಗ್ತದೆ ಹೋಗಿ ಊಟ ಮಾಡಿ ಬನ್ನಿ. ಓಕೆ ಓಕೆ ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮುಖ್ಯಮಂತ್ರಿಗಳು 25-26ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈಗಾಗಲೇ ಎಲ್ಲ ಹಲವಾರು ಸದಸ್ಯರು ಹೇಳಿದಂತೆ ಅವರ ಈ ಒಂದು ರಾಜಕೀಯ ಪಯಣದಲ್ಲಿ 16ನೇ ಬಾರಿಗೆ ಒಂದು ಬಜೆಟ್ ಅನ್ನು ಮಂಡಿಸಿದಾರಂದ್ರೆ ಅವರಿಗೆ ಅತ್ಯಂತ ಅನುಭವ ಮತ್ತು ಜನಪರವಾಗಿ ಇರುವಂತ ಚಿಂತನೆ. ಇದರಿಂದ ಅವರು ಹೆಚ್ಚು ಒಳ್ಳೆಯ ಬಜೆಟ್ ಅನ್ನ ಈ ಸಾರಿ ಕೊಡಲಿಕ್ಕೆ ಆಗಿದೆ ಅನ್ನೋದನ್ನ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಧ್ಯಕ್ಷರೇ, ಇವತ್ತು ಏನು ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದ್ದಾರೆ, ಇದು ಬಹಳ ಬಜೆಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಹಗುರವಾದಂತ ಮಾತಲ್ಲ. ಈ ಸಾರಿ ಎಸ್ಪೆಷಲಿ ಸಾಕಷ್ಟು ನಮಗೆ ತೊಂದರೆಗಳಿದೆ. ಹಣಕಾಸನ್ನ ಜೋಡಿಸ್ಕೋಬೇಕು, ತೆರಿಗೆಯನ್ನು ಯಾವ ತರ ಸಂಗ್ರಹಣೆ ಮಾಡ್ಕೋಬೇಕು, ಯಾವ ತರ ವೆಚ್ಚ ಮಾಡಬೇಕು, ನಮ್ಮ ಬದ್ಧತೆಗಳೇನು, ಇವೆಲ್ಲ ನೋಡ್ಕೊಂಡು ಮಾಡಬೇಕು. ಇಟ್ ಇಸ್ ಎ ಬಿಗ್ ಎಕ್ಸಸೈಸ್. ಜನಪರವಾದಂಥ ಆಡಳಿತ ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಟೀಮ್, ಅವರ ಫೈನಾನ್ಸ್ ಟೀಮ್ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ಅವರು ನಮ್ಮ ಆಫೀಸರ್ಸು ಸಹಕಾರ ಇಲ್ಲಿದ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಳ್ಳೆಯ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೀಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಬಜೆಟ್ ಅಂದ್ರೆ ಕೇವಲ ಅಂಕಿ ಸಂಖ್ಯೆಗಳ ಒಂದು ಪುಸ್ತಕ ಅಲ್ಲ. ಅಂಕಿ ಸಂಖ್ಯೆಗಳು ಹೇಳೋದು ಬಜೆಟ್ ಅಲ್ಲ. ಒಂದು ಬಜೆಟ್ ಅಂದ್ರೆ ಅದು ಅಭಿವೃದ್ಧಿ ಪರ ಇರಬೇಕು, ಜನಕಲ್ಯಾಣ ಇರಬೇಕು, ಮತ್ತು ನಮ್ಮ ಆಡಳಿತದ ವ್ಯವಸ್ಥೆಯ ಶಿಸ್ತು ಅದರಲ್ಲಿ ಇರಬೇಕು, ಮತ್ತು ಹಲವಾರು ವಿಚಾರಗಳನ್ನು ನಾವು ಅದರಲ್ಲಿ ಹೇಳಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಂಶಗಳನ್ನು ಹೊಂದಿದ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ಇವತ್ತೇನು ನಾನು ತಮ್ಗೆ ಗೊತ್ತಿದೆ, ಬಜೆಟ್ ಬುಕ್ನಲ್ಲಿ ಒಂದು ಹೊಸ 6 ಆಯಾಮಗಳನ್ನು ಅಂದ್ರೆ ಹೊಸ 6 ವಿಚಾರಗಳನ್ನು ಪ್ರಮುಖವಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಈ ಬಜೆಟ್ನಲ್ಲಿ ಹೇಳಿದ್ದಾರೆ. ಇದರಲ್ಲಿ ಬಜೆಟ್ನಲ್ಲಿ ವಿತ್ತೀಯ ಶಿಸ್ತು ಇದೆ. ಅದಕ್ಕೆ ವಿತ್ತೀಯ ಶಿಸ್ತು ಬೇಕೇ ಬೇಕಾಗಿತ್ತು. ಈಗ ಹೇಗೆ ಬೇಕು ಹಂಗೆ ಬಜೆಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 2002-3ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ತಂದರು. ಅದನ್ನು ತಂದಿದ್ದನ್ನು ನಾವು ಪ್ರಶಂಸೆ ಮಾಡ್ತೇವೆ. ವಾಜಪೇಯಿ ಅವರು ತಂದಿದ್ದನ್ನ ನಾವು ಖಂಡಿತವಾಗಿ ಪ್ರಶಂಸೆ ಮಾಡ್ತೇವೆ. ಯಾಕೆ ಪ್ರಶಂಸೆ ಮಾಡ್ತೇವೆ ಅಂದ್ರೆ, ಇಡೀ ರಾಷ್ಟ್ರಾದ್ಯಂತ ಬೇರೆ ಬೇರೆ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಒಂದು ವಿತ್ತೀಯ ಶಿಸ್ತು ಮತ್ತು ಬಜೆಟ್ ಅನ್ನು ಹೇಗೆ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕು, ಅದರಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಡಾಪ್ಟೆಡ್ ದಿಸ್ ಆಕ್ಟ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನ ಕೇಂದ್ರ ಸರ್ಕಾರ ತರುವ ಮೊದಲೇ ನಾವು ಆ ಆಕ್ಟ್ ಅನ್ನು ತಂದು ಜಾರಿಗೊಳಿಸಿ ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಅಧ್ಯಕ್ಷರ, ಆ ಪಾರ್ಟಿ ಈ ಪಾರ್ಟಿ ಅಂತ ನಾನು ಮಾಡ್ತಾ ಇಲ್ಲ. ಕಳೆದ 23 ವರ್ಷಗಳಿಂದ ಏನು ನಾವು ಬಜೆಟ್ ಅನ್ನ ನಮ್ಮ ಅರ್ಥಮಂತ್ರಿಗಳು ಅಥವಾ ಹಣಕಾಸು ಯಾರು ಪೋರ್ಟ್ಫೋಲಿಯೋ ಸಿಎಂ ಹೊಂದಿರ್ತಾರೆ, ಯಾವುದೇ ಪಕ್ಷದ ಮುಖ್ಯಮಂತ್ರಿಗಳಿರಲಿ ಮಂತ್ರಿಗಳಿರಲಿ, ಬಜೆಟ್ ಅನ್ನ ವಿತ್ತೀಯ ಶಿಸ್ತನ್ನ ಕಾಪಾಡಿಕೊಂಡೇ ಬಂದಿದ್ದಾರೆ.
ನಮ್ಮ ಫೈನಾನ್ಸ್ ಯಾರು ಸೆಕ್ರೆಟರಿಗಳಿದ್ದಾರೆ ಅವರು ಅಡ್ವೈಸ್ ಮಾಡ್ತಾನೆ ಬಂದಿದ್ದಾರೆ, ಪ್ರಾಪರ್ ಆಗಿ ಬಂದಿದೆ. ಆದರೆ ಕೆಲವು ಸಂದರ್ಭಗಳಲ್ಲಿ 2 ಸಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ವಿತ್ತೀಯ ಶಿಸ್ತನ್ನ ಮೀರಿ ಹೋಗಿದ್ದು ಉದಾಹರಣೆ ಇದೆ. ಅದನ್ನ ದಯವಿಟ್ಟು ಗಮನಿಸಬೇಕು. ಯಾಕೆ ಹೇಳಿದೆ ಅಂದ್ರೆ ವಿತ್ತೀಯ ಶಿಸ್ತನ್ನ ನಾವು ಮೀರಿಲ್ಲ ಅನ್ನೋದಕ್ಕಾಗಿ ಈ ಮಾತನ್ನು ಹೇಳ್ತೇನೆ. 2 ಸಾರಿ ವಿತ್ತೀಯ ಶಿಸ್ತನ್ನ ಮೀರಿದ್ದಾರೆ. ಅದು ಯಾರ ಕಾಲದಲ್ಲಿ? ಒಂದು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ 2008 and 9. ಆದರೆ ಅವತ್ತು ಅವಶ್ಯಕತೆ ಇರಲಿಲ್ಲ. ಆದರೆ ಅವತ್ತು 3.5 ಹೋತು ನಮ್ದು ಫಿಸಿಕಲ್ ಡೆಫಿಸಿಟ್ ಅದೆಲ್ಲ. ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವತ್ತು ಕೂಡ 3.5 ಹೋತು. ಆದರೆ ಅದಕ್ಕೆ ಕಾರಣ ಇತ್ತು ಕೋವಿಡ್ ಇದ್ದಿದ್ರಿಂದ. ಒಂದ್ ನಿಮಿಷ ರೀ, ಕೋವಿಡ್ ಬಿಡಿ, ಕೋವಿಡ್ ಇದ್ದಿದ್ರಿಂದ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಡ್ತಾ ಆ ಟೈಮ್. ಒಂದ್ ನಿಮಿಷ ರೀ, ನನ್ಗೆ ಗೊತ್ತಿದೆ, ಹೇಳ್ತೇನೆ ಅದನ್ನ. ಕೋವಿಡ್ ನಾನು ನಿಮ್ಮ ಪರವಾಗಿನೇ ಹೇಳ್ತಾ ಇದ್ದೀನಲ್ಲ, ಕೋವಿಡ್ ಇದ್ದಿದ್ರಿಂದ ಮಾಡ್ಲಿಕ್ಕೆ ಆಯ್ತು. ಆದ್ರೆ ಹಿಂದೆ ಒಂದ್ಸಾರಿ ವಿತ್ತೀಯ ಕೊರತೆ ಜಾಸ್ತಿ ಆಯ್ತು ಅನ್ನೋದನ್ನ ಗಮನಕ್ಕೆ ತರ್ತೇನೆ. 2 ಟೈಮ್ ಡ್ಯೂರಿಂಗ್ ಯಡಿಯೂರಪ್ಪ ಟೈಮ್ ಅಂಡ್ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಮಾತ್ರ 3.5. ಯಡಿಯೂರಪ್ಪ ಅವ್ರ ಟೈಮ್ದಲ್ಲೂ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ನಮಗೂ ಕೊಡ್ತಾರ್ರಿ, ಪರ್ಮಿಷನ್ ಎಲ್ಲದಕ್ಕೂ ಕೊಡ್ತಾರೆ. ನಾನು ವಿತ್ತೀಯ ಈಗ ಪರ್ಮಿಷನ್ ಇಲ್ಲ, ಈಗೆಲ್ಲ ಪರ್ಮಿಷನ್ ಐತೆ. ಯಾರು ಹೇಳಿದ್ರೆ ನಿಮ್ಗೆ? ಆಕ್ಟ್ ಓದಿ ಯಡಿಯೂರಪ್ಪನವ್ರು ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿ. ಗವರ್ಮೆಂಟ್ ಆಫ್ ಇಂಡಿಯಾ. ನಾನು ಆಕ್ಟ್ ಓದೇನೆ. ಆಯ್ತು, ನೀವು ಓದಿದ್ರೆ ಹೇಳಿ. ಆಯ್ತು, ನೀವು ಮಾತಾಡುವಾಗ ಮಾತಾಡ್ರಿ ಪ್ಲೀಸ್. ಅಧ್ಯಕ್ಷರೇ, ಈಗ ಐತಲ್ಲ, ನಾವು ಬೆಳಗ್ಗೆ ಚೆಲ್ಬೇಕಾರ ಯಾವ ರೀತಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ಅಧ್ಯಕ್ಷರೇ 2.95 ಗೆ ಕೆಳಗಿಟ್ಟಿದೆ. ಅದನ್ನು ಸ್ವಲ್ಪ ಬೆಳಗ್ಗೆ ಪ್ಲೀಸ್. ಅಧ್ಯಕ್ಷರೇ, ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಹಲವಾರು ಟೀಕೆಗಳನ್ನ ಮಾಡ್ತೀರಿ, ಒಪ್ಪೋಣ. ಆದ್ರೆ ನೀವು ಎಡವಿದ್ದೀರಿ. ಆದ್ರೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಈಸ್ ಎ ವೆರಿ ಡಿಸಿಪ್ಲೈನ್ಡ್ ಮ್ಯಾನ್. ಅವ್ರಿಗಲ್ಲಿರುವಂತ ಜನಪರ ಕಳಕಳಿ, ಅಭಿವೃದ್ಧಿ ಚಿಂತನೆ ಮತ್ತು ಆರ್ಥಿಕ ಶಿಸ್ತು ಇದನ್ನು ಕಾಪಾಡಿಕೊಂಡೇ ಬಂದಿದ್ದಾರೆ. ಹೀಗಾಗಿ ನಾನು ಹೇಳಬೇಕಾಯ್ತು, ಒಂದು ಒಳ್ಳೆಯ ಬಜೆಟ್ ಅನ್ನ ನಾವು ಇವತ್ತು ಕೊಟ್ಟಿದ್ದೇವೆ ಅಂತ ಹೇಳಿ. ಅಧ್ಯಕ್ಷರೇ, ನಾನು ಹೊಸದಾಗಿ ಹೇಳಿದೆ, ಒಂದು 6 ಆಯಾಮಗಳು, ವಿಚಾರಗಳು ಪ್ರಮುಖವಾಗಿ ನಾವು ಹೇಳಿದ್ದು. ಅಧ್ಯಕ್ಷರೇ, ಈ ವರ್ಷ ಆಯವ್ಯಯದಲ್ಲಿ ಹೊಸ ಆಯಾಮ ಕಲ್ಯಾಣ ಕಾರ್ಯಕ್ರಮ ಆಯವ್ಯಯ. ಅಂದ್ರೆ ಜನರಿಗೆ ನಾವಿವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಜಾತಿಯ ಬಡವರು, ಇರ್ರಿಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್, ಆಲ್ ಸೆಕ್ಟರ್, ಅವರ ಕಲ್ಯಾಣಕ್ಕಾಗಿ ಅತ್ಯಂತ ಅಭಿವೃದ್ಧಿಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಗ್ಯಾರಂಟಿ ಸ್ಕೀಮ್ ಇರಬಹುದು. ಒಂದ್ ಮಾತನ್ನ ನಾನು ವಿರೋಧ ಪಕ್ಷದ ಮತ್ತು ಎಲ್ಲ ಸದಸ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಬರೀ ಗ್ಯಾರಂಟಿ ಅಂತ ಮಾತಾಡ್ತೇವೆ. ಅಧ್ಯಕ್ಷರೇ, ತಮ್ಮ ಗಮನಕ್ಕೂ ಬರಲಿ ಅಂತ ಹೇಳ್ತೇನೆ, ದೇರ್ ಈಸ್ ಬಿಯಾಂಡ್ ಗ್ಯಾರಂಟಿ ಇನ್ ಅವರ್ ಸಿದ್ದರಾಮಯ್ಯ ಬಜೆಟ್. ಅಧ್ಯಕ್ಷರೇ, ನಾವು ರಾಜ್ಯದ ಜನರಿಗೆ ಗ್ಯಾರಂಟಿ ಸ್ಕೀಮ್ನಿಂದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸರಾಸರಿ 235 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ. 235 crores going to directly DBT to the people. It is under guarantee. ಇದಲ್ಲದೆ ಇನ್ಯಾವುದು? ಇನ್ನೂ 52,000 ಕೋಟಿ ಇದೆ ಅಧ್ಯಕ್ಷರೇ. ಇನ್ನೂ 52,000 ಕೋಟಿ ಸಬ್ಸಿಡಿ ಇದೆ. ನಾವು ಈ ಬುಕ್ಕಲ್ಲಿ 80,000 ಕೋಟಿ ಅಂತ ಹೇಳಿ ಸಬ್ಸಿಡಿ ಅಂತ ಹೇಳಿ ನಮ್ಮ ಆರ್ಥಿಕ ಇಲಾಖೆ ಅವರು ಬರೆದಿದ್ದಾರೆ. ಆದರೆ ಇದಲ್ದೇನೆ ಇವತ್ತು ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಅವರು. ಯಾವ್ಯಾವುದು ಅಧ್ಯಕ್ಷರೇ? ಈಗ ರೈತರ ಪಂಪ್ ಸೆಟ್ 34 ಲಕ್ಷ ಪಂಪ್ ಸೆಟ್ ಇದೆ, ಅದಕ್ಕೆ 18,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಆಮೇಲೆ ಸೋಷಿಯಲ್ ಸೆಕ್ಯೂರಿಟಿ, ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಭತ್ಯ, ಗರ್ಭಿಣಿ ಸ್ತ್ರೀಯರಿಗೆ ಭತ್ಯ, ಇವೆಲ್ಲ ಇದಾವಲ್ಲ, ಇವೆಲ್ಲ ಸ್ಕೀಮ್ಗಳು. ಸೋಷಿಯಲ್ ಸೆಕ್ಯೂರಿಟಿ ಕೇಂದ್ರ ಕೊಡ್ತಾ ಇರೋದು ಕೇವಲ ಅಲ್ಲ, ಇದೇನು ಮುಂಚೆನೇ ಇದೆಯಲ್ಲ ಸರ್. ಎಲೆಕ್ಟ್ರಿಸಿಟಿ ಸಬ್ಸಿಡಿ ಇಸ್ ದೇರ್ ಬಿಫೋರ್ ಓನ್ಲಿ, ನಾಟ್ ನೌ. ಅದನ್ನೇ ಹೇಳಕ್ಕೆ ರಾಯರೆಡ್ಡಿ ಅವರ ಏನು ಹೊಸದಾಗಿ ನೀವು ಕೊಟ್ಟಿದ್ದೀರಾ ಅದನ್ನ ಹೇಳಿ. ನೀವು ಅಲ್ಲ 235 ಕೋಟಿ ನೀವು ಯಾಕೆ ಇದು ಮಾಡ್ತೀರಿ? ಹಿಂದೆ ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಬಿಯಾಂಡ್ ಗ್ಯಾರಂಟಿ ನೀವೇ ಉತ್ತರ ಕೊಡ್ತೀರಿ. ನೀವು ಕಂಟಿನ್ಯೂ. ಬಿಯಾಂಡ್ ಗ್ಯಾರಂಟಿ ಇದೆ. ಆಯ್ತು, ನೀವು ಕಂಟಿನ್ಯೂ ನಾನು ಹೇಳಿದ್ದು ಅಧ್ಯಕ್ಷರೇ, ಇವು ಹಿಂದೆ ಇರಲಿಲ್ಲ ಅಂತಲ್ಲ.
ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ರೈತರ ಸಬ್ಸಿಡಿ ಪ್ರಾರಂಭ ಆಗಿ ಮುಂದೆ ಬಂದಂತ ಎಲ್ಲ ಮುಖ್ಯಮಂತ್ರಿಗಳು ವಿವಿಧ ಯೋಜನೆಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಂದೇನಿಲ್ಲ. ನಾನು ಹೇಳಿದ್ದು ದಿಸ್ ಗವರ್ಮೆಂಟ್ ಈಸ್ ಡೂಯಿಂಗ್ ಬಿಯಾಂಡ್ ಗ್ಯಾರಂಟಿ ಅನ್ನೋದಕ್ಕಾಗಿ ಹೇಳಿದೆ. ಅದಕ್ಕೆ ಇವೆಲ್ಲ ಲೆಕ್ಕ ಹಾಕಿದ್ರೆ ಕ್ಷೀರಭಾಗ್ಯ ಇವೆಲ್ಲ ಲೆಕ್ಕ ಹಾಕಿದ್ರೆ ಅಧ್ಯಕ್ಷರೇ ಅದು ಒಂದು ಸುಮಾರು 52,000 ಕೋಟಿ ಬರುತ್ತೆ. ಯಾತಕ್ಕೆ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೇನೆ ನಿಮಗೆ. ಅಂದ್ರೆ ಸುಮಾರು ಜನರಿಗೆ ನೇರವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು 1,02,600 ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನರಿಗೆ ಕಲ್ಯಾಣದ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಅಧ್ಯಕ್ಷರೇ ಈ ಸಾರಿ ಸ್ವಲ್ಪ ರಾಜಸ್ವ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಎಲ್ಲ ಇದರ ಕಾಲದಲ್ಲಿಯೂ ಆಗಿದೆ. ರೆವಿನ್ಯೂ ಡೆಫಿಸಿಟ್ ಸನ್ಮಾನ್ಯ ಸಿದ್ದರಾಮಯ್ಯನವರು 14 ಬಜೆಟ್ ಅವರು ರೆವಿನ್ಯೂ ಡೆಫಿಸಿಟ್ ಕೊಟ್ಟಿಲ್ಲ, ಆರ್ಥಿಕ ಶಿಸ್ತನ್ನ ಮುರಿದಿಲ್ಲ. ಆದರೆ ರೆವಿನ್ಯೂ ಡೆಫಿಸಿಟ್ ಕಳೆದ 2 ವರ್ಷದಿಂದ ರೆವಿನ್ಯೂ ಡೆಫಿಸಿಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ನೋಡಿ, ಹೋದ್ ಸಾರಿ ಅಧ್ಯಕ್ಷರೇ ಸುಮಾರು 26,000 ಕೋಟಿ ಇತ್ತು ನಮ್ಮ ರೆವಿನ್ಯೂ ಡೆಫಿಸಿಟ್. ಅದನ್ನ ವ್ಯವಸ್ಥಿತವಾಗಿ ಮುಖ್ಯಮಂತ್ರಿಗಳು ಶಿಸ್ತಿನಿಂದ ತಂದಿದ್ರಿಂದ ಈ ವರ್ಷ 19,000 ಕೋಟಿಗೆ ನಾವು ಇಳಿಸಿದ್ದೇವೆ. ಸುಮಾರು 7,500 ಕೋಟಿಗಿಂತ ಹೆಚ್ಚು ಕಡಿಮೆ ಆಗ್ತದೆ ರೆವಿನ್ಯೂ ಡೆಫಿಸಿಟ್ ಕಂಪೇರ್ ಟು ದ ಲಾಸ್ಟ್ 7,965 ಕ್ರೋರ್ಸ್ ಕಡಿಮೆ ಆಗ್ತದೆ ಕಂಪೇರ್ ಟು 9. ಯಾತಕ್ಕೆ ರೆವಿನ್ಯೂ ಡೆಫಿಸಿಟ್ ಆಗ್ತಾ ಇದೆ ಅಧ್ಯಕ್ಷರೇ? ಬಹುತೇಕ ನೆಕ್ಸ್ಟ್ ಇಯರ್ ಸಮ ಆಗುತ್ತೆ. ನನಗೇನು ರೆವಿನ್ಯೂ ಪ್ಲಸ್ ಆಗ್ಲಿಕ್ಕಿಲ್ಲ, ಆದ್ರೆ ನೆಕ್ಸ್ಟ್ ಇಯರ್ಗೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ ಕರ್ನಾಟಕ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪಾರ್ಟಿ, ದಟ್ ಪಾರ್ಟಿ. ಕರ್ನಾಟಕ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ ಫೈನಾನ್ಷಿಯಲಿ ಮ್ಯಾನೇಜ್ಡ್. ಇದಕ್ಕೆ ಕಾರಣ ಅಧ್ಯಕ್ಷರೇ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಡನ್ ಆಗಿ 52,000 ಕೋಟಿ ಆಯಿತು. ನಂತರ 7th ಪೇ ಕಮಿಷನ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಈ ರಾಜ್ಯದಲ್ಲಿರುವಂತಹ ಸುಮಾರು 7 ಲಕ್ಷ ನೌಕರರು ಮತ್ತು ನಿವೃತ್ತರು ಅವ್ರಿಗೆ ನಾವು 7th ಪೇ ಕಮಿಷನ್ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರು ಒಪ್ಕೊಂಡ್ರು. 27.5% ನಾವು ಹಣ ಹೆಚ್ಚುವರಿಯಾಗಿ ಕೊಡಬೇಕಂತ ತೀರ್ಮಾನ ತೆಗೆದುಕೊಂಡಿದ್ರಿಂದ ಈ ವರ್ಷ 19,000 ಕೋಟಿ ರೂಪಾಯಿಯನ್ನು ಅವರಿಗೆ ನಾವು ನೀಡಬೇಕಾಗಿದೆ. ಇಟ್ ಈಸ್ ಕಮ್ ಅಂಡರ್ ದ ರೆವಿನ್ಯೂ ಎಕ್ಸ್ಪೆಂಡಿಚರ್. ನೌಕರರಿಂದ ಹೆಚ್ಚಾಗಿದೆ ಅಧ್ಯಕ್ಷರೇ. ಮತ್ತು ಹಿಂದಿನ ಸರ್ಕಾರ ಸನ್ಮಾನ ಬೊಮ್ಮಾಯಿಯವರು ಇದ್ದಾಗ ಮಾಡಲಿ ಅಭಿವೃದ್ಧಿನ, ಕೋವಿಡ್ ಇದ್ದಿದ್ದರಿಂದ ಅವರು ಒಂದೇ ಸಡನ್ ಲಾಸ್ಟ್ ಆಗಿ 2,70,000 ಕೋಟಿ ಎಸ್ಟಿಮೇಟ್ ಅನ್ನ ಒಪ್ಪಿಗೆ ಕೊಟ್ಟು ಸಡನ್ ಆಗಿ ಮಾಡಿದ್ರು. ಅವ್ರದ್ದು ಸರ್ಕಾರ ಅವಧಿ ಮುಗಿದೋಯ್ತು. ಅಲ್ಲಿ ಕೂಡ ಪೆಂಡಿಂಗ್ ಬಿಲ್ಸ್ ಇದೆ. ಹೀಗಾಗಿ ನಮ್ಮ ಮೇಲೆ ಬಹಳ ದೊಡ್ಡ ಭಾರ ಬಿದ್ದಿದೆ ಈ ಸರ್ಕಾರದ ಮೇಲೆ. ಒನ್ ಈಸ್ ಮೋರ್ ಸಬ್ಸಿಡೈಸ್ಡ್, ಜನರಿಗೆ ಒಳ್ಳೆ ಕೆಲಸ ಮಾಡಿದ್ದೇವೆ, 7th ಪೇ ಕಮಿಷನ್, ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ 5,500 ಕೋಟಿ ಇದ್ದು 9,000 ಕೋಟಿಗೆ ಹೋಗ್ತಾ ಇದೆ ಈ ಸಾರಿ. ಎಲ್ಲರದು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಬೇರೆ ಬೇರೆ ಆಯಾಮಗಳು ಜಾಸ್ತಿ ಆದಾಗ ನ್ಯಾಚುರಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಇವೆಲ್ಲವನ್ನ ಗಮನ ಇಟ್ಕೊಂಡಿದ್ರಿಂದ ನಮ್ಮ ರೆವಿನ್ಯೂ ಡೆಫಿಸಿಟ್ ಆಗಿದೆ ಹೊರತು ಇದು ದುರಾಡಳಿತದಿಂದ ಆಗಲಿ ಅಥವಾ ನಮ್ಮ ಅಶಿಸ್ತಿನಿಂದ ಆಗಿಲ್ಲ ಅನ್ನೋದನ್ನ ನಾನು ಸ್ಪಷ್ಟಪಡಿಸಲಿಕ್ಕೆ ಇವತ್ತು ಹೇಳಲಿಕ್ಕೆ ಪಡ್ತೇನೆ. ಅಧ್ಯಕ್ಷರೇ, ಒಂದು ಮಾತನ್ನ ನಮ್ಮ ಸ್ನೇಹಿತರು ಯಾರು ಸಡನ್ ಆಗಿ ಜಂಪ್ ಮಾಡಿಬಿಟ್ಟು ಹೇಳಬಾರ್ದು. ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡಿಸಿದೆ. ನಾನೇನು ಇದನ್ನು ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ವಾಸ್ತವಿಕ ವಿಚಾರವನ್ನು ಹೇಳ್ತೇನೆ. ಕಳೆದ 10 ವರ್ಷದ ತಗೊಳ್ಳಿ, ಮನಮೋಹನ್ ಸಿಂಗ್ ಅವರಿದ್ದಾಗೂ ದೇರ್ ವಾಸ್ ಎ ರೆವಿನ್ಯೂ ಡೆಫಿಸಿಟ್, ವಾಜಪೇಯಿ ಅವರಿದ್ದಾಗೂ ದೇರ್ ಇಸ್ ಎ ರೆವಿನ್ಯೂ ಡೆಫಿಸಿಟ್, ಮೋದಿ ಅವರಿದ್ದಾಗೂ ರೆವಿನ್ಯೂ ಡೆಫಿಸಿಟ್ ನಲ್ಲಿ 11 ವರ್ಷದಿಂದ ಕಳೀತಾ ಇದ್ದಾರೆ. ಅಧ್ಯಕ್ಷರು, ಈ ಸಾರಿ ನಮ್ಮ ರಾಜ್ಯದ ರೆವಿನ್ಯೂ ಡೆಫಿಸಿಟ್ ನಾವು GSDPಗೆ ಎಷ್ಟು ಪ್ರಮಾಣ ಅಂತ ಹೇಳ್ತೇವೆ. ನಮ್ದು 0.63, ನಾಟ್ ಇವನ್ 1%, 0.63 ಈಸ್ ಅವರ್ ರೆವಿನ್ಯೂ ಡೆಫಿಸಿಟ್ ಫಾರ್ ಅವರ್ GSDP. ಬಟ್ ವೇರಾಸ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ 1.5%, ಅಂದ್ರೆ ಆಲ್ಮೋಸ್ಟ್ 90.9% ಗವರ್ಮೆಂಟ್ ಆಫ್ ಇಂಡಿಯಾ ಜಾಸ್ತಿ ಆಗಿದೆ. ಮತ್ತೆ ಹಾಗಾದ್ರೆ ಅಲ್ಲಿ ಯಾಕೆ ರೆವಿನ್ಯೂ ಡೆಫಿಸಿಟ್ ಆಗಿದೆ?
ಇದಕ್ಕೆ ಕಾರಣ ಆಡಳಿತದ ವ್ಯವಸ್ಥೆಯಲ್ಲಿ ಇದಾಗ್ತದೆ. ಮನಮೋಹನ್ ಸಿಂಗ್ ಅವರು 10 ವರ್ಷದಲ್ಲಿ ಏನಿತ್ತು ಅದನ್ನ ಹೇಳಿರಲ್ಲ. ನಾನು ಹೇಳಿದ್ರೆ ಭಾಷಣ ಕೇಳಲಿಲ್ಲ. ಮನಮೋಹನ್ ಸಿಂಗ್ ಇದ್ದಾಗ ಇದ್ದಾಗಿದೆ, ವಾಜಪೇಯಿ ಇದ್ದಾಗ ಆಗಿದೆ ಅಂತ ಹೇಳಿದ್ದೇನೆ. ಏನವ್ರೆ ಮಾತಾಡ್ತಾರೆ? ಆಯ್ತು, ನ್ಯೂಸ್ ಮುಗಿದ್ಕಲಿಲ್ಲ ಆಗಿದೆ. ಕಂಟಿನ್ಯೂ. ರೆವಿನ್ಯೂ ಡೆಫಿಸಿಟ್, ಅದೇ ರೆವಿನ್ಯೂ ಡೆಫಿಸಿಟ್ ಯಾಕೆ ಹೇಳ್ತೇನೆ ಅಂದ್ರೆ ಅಲ್ಲಿ 1.5 ಆಗಿದ್ರು ಕೂಡ ಯಾಕೆ ಆಗಿದೆ ಅನ್ನೋದನ್ನ ನೀವು ಮನಗಂಡು ಟೀಕೆ ಮಾಡಬೇಕು ಅಂತ ಹೇಳಿದ್ವಿ. ಇಟ್ಸ್ ಎ ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಅಧ್ಯಕ್ಷರೇ. ಅದೇ ತರ ವಿತ್ತೀಯ ಕೊರತೆ ಅಧ್ಯಕ್ಷರೇ, ಇವತ್ತು ವಿತ್ತೀಯ ಕೊರತೆ ನಮ್ದು ದಿಸ್ ಈಸ್ ವಿದಿನ್ ದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನಿದೆ ಅದರ 3% ಒಳಗೆ ವಿತ್ತೀಯ ಕೊರತೆ ಇರಬೇಕು. ಫಾರ್ಚುನೇಟ್ಲಿ ವಿ ಆರ್ ವಿದಿನ್ ದ 2.95, ವಿದಿನ್ 3%. ಇದನ್ನು ಅಪ್ರಿಷಿಯೇಟ್ ಮಾಡಬೇಕಲ್ಲ ನೀವು. ನಾವು ಅದನ್ನು ಕಾಪಾಡ್ಕೊಂಡು ಬಂದೇವೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ನಿಮ್ಮ ಸರ್ಕಾರ ಇದ್ದಾಗ 2 ಸಾರಿ ಆಯ್ತು ಕರ್ನಾಟಕದಲ್ಲಿ ಅಂತ ಯಾಕೆ ಹೇಳಿದೆ ಅಂದ್ರೆ ಆಲ್ರೆಡಿ ಯು ಹ್ಯಾವ್ ಡನ್, ಬಟ್ ವಿ ಹ್ಯಾವ್ ಬೇರೆ ಬೇರೆ ಕಾರಣ ಇರಬಹುದು. ನಾನು ಕಾರಣಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ನಾವು ಮಾಡಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ ಅಧ್ಯಕ್ಷರೇ. ಬಟ್ ವೇರ್ ಆಸ್ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ತೀಯ ಕೊರತೆ ಈ ವರ್ಷ ಪ್ರೆಸೆಂಟ್ ಇಯರ್ 24-25 ಐ ಆಮ್ ಟಾಕಿಂಗ್, ಇಟ್ ಈಸ್ 4.6%. 24-25 I am talking, Government of India fiscal deficit is 4.6. 25-26 ಗೆ ಮೊನ್ನೆ ಏನು ಬಜೆಟ್ ಅನ್ನು ಮಂಡಿಸಿದ್ದಾರೆ, ಆ ಬಜೆಟ್ ನಲ್ಲಿ ಕೇಂದ್ರದ ಹಣಕಾಸು ಮಂತ್ರಿಗಳು ಹೇಳಿದ್ದಾರೆ we are reducing to 4.4%. That means still their fiscal deficit above the Fiscal Responsibility Act. ಇದನ್ನ ಟೀಕೆಗಾಗಿ ಹೇಳ್ತಾ ಇಲ್ಲ, ಡೋಂಟ್ ಟೇಕ್ ಇವ್ ಇನ್ ಎ ನೆಗೆಟಿವ್ ಮ್ಯಾನರ್. ನಾವು ಈ ರಾಜ್ಯವನ್ನ ಇಷ್ಟು ಶಿಸ್ತಿಂದನೇ ಮಾಡಿದ್ದೇವೆ, ನೀವು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನಲ್ಲಿ ಯಾಕೆ ಕಂಪೇರ್ ಮಾಡ್ತಾ ಇದ್ದೀರಿ ಅಂದ್ರೆ ಕಂಪೇರ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಭಾಷಣ ನೀವೇ ಮುಗಿಸ್ಬಿಡಂಗಿದ್ದೀರಾ ರೆಡ್ಡಿ ಅವರೇ? ಮುಖ್ಯಮಂತ್ರಿ ಭಾಷಣ ಅದಕ್ಕೆ ಅಧ್ಯಕ್ಷರೇ ಇವತ್ತು ಮಾಡಿದ್ದೇವೆ ಅಧ್ಯಕ್ಷರೇ. ಮತ್ತೆ ಇದಾದ ಮೇಲೆ ಅಧ್ಯಕ್ಷರೇ, ಈ ವರ್ಷದ ಬಜೆಟ್ ನಾವು 4,09,549 ಕೋಟಿಗೆ ನಮ್ಮ ಮುಖ್ಯಮಂತ್ರಿಗಳು ಸದನದ ಮುಂದೆ ಮಂಡಿಸಿದ್ದಾರೆ. ನೋಡಿ ಅಧ್ಯಕ್ಷರೇ, ಹೋದ ವರ್ಷ ಅಂದ್ರೆ ಪ್ರೆಸೆಂಟ್ ಇಯರ್ ಈಗ 24-25 3,71,300 crores 353 crores ಸದನದ ಅನುಮೋದನೆ ಪಡೆದು ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಈಗ ಅಧ್ಯಕ್ಷರೇ, ಹೋದ ವರ್ಷಕ್ಕಿಂತ ಈಗ 38,000 ಕೋಟಿ ಅಧಿಕವಾಗಿ ಬಜೆಟ್ ಅನ್ನ ಆಲ್ಮೋಸ್ಟ್ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಯವ್ಯಯದ ಗಾತ್ರವನ್ನು ನಾವು ತೆಗೆದುಕೊಂಡ್ರೆ ಆಲ್ಮೋಸ್ಟ್ ವಿ ಆರ್ 10.5% ವಿ ಆರ್ ಅಬೌವ್ ದ ಲಾಸ್ಟ್ ಇಯರ್. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ರಾಜ್ಯದಲ್ಲಿ ಆರ್ಥಿಕ ಸ್ಥಿರತೆ ಇಲ್ಲದಿದ್ರೆ, ನಮ್ಮ ಆದಾಯ ಚೆನ್ನಾಗಿಲ್ದಿದ್ರೆ ನಾವು ಬಜೆಟ್ ಅನ್ನು ಮಾಡ್ಲಿಕ್ಕಾಗಲ್ಲ. ಎಸ್ ಅಧ್ಯಕ್ಷರೇ, there will be a slight difference between B and RE. ಅಂದ್ರೆ ಬಜೆಟ್ ಎಸ್ಟಿಮೇಟ್ ಮಾಡುವಾಗ ನಾವು ಇಷ್ಟು ಹೇಳಿರ್ತೇವೆ 4,09,000 ಕೋಟಿ ಅಂತ ಹೇಳಿ. ಆದ್ರೆ ಕೆಲವು ಸಂದರ್ಭದಲ್ಲಿ ರಿವೈಸ್ ಎಸ್ಟಿಮೇಟ್ ಅಂತ ಕೊಡ್ತೇವೆ. ಅವಾಗ ಒಂದು 5-10,000 ಆ ಕಡೆ ಈ ಕಡೆ ಆಗ್ಬಹುದು. ಇದು ಸಹಜವಾಗಿ ದೇರ್ ಇಸ್ ಎ ಫ್ಲಕ್ಚುಯೇಷನ್ ಇರ್ತದೆ. ಆದ್ರೆ ಉತ್ತಮವಾದಂತ ಬಜೆಟ್ ಅನ್ನ ಲಾಸ್ಟ್ ಇಯರ್ ಏನ್ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿದ್ರು 3,71,000ಗೆ ಈಗ ರಿವೈಸ್ ಎಸ್ಟಿಮೇಟ್ 365 ಆಗಿದೆ. ಅಂದ್ರೆ ಕೇವಲ 6,000 ಕೋಟಿ. ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ವೇರಿಯೇಷನ್ ಇದ್ದೇ ಇರ್ತದೆ. ಯಾಕಂದ್ರೆ ಸ್ವಲ್ಪ ಟ್ಯಾಕ್ಸ್ ಬರೋದ್ರಲ್ಲಿ ಕೊರತೆ ಆಗ್ತದೆ. ನಾವು ಏನೋ ಒಂದು ಇದನ್ನ ಇಟ್ಕೊಂಡು ಮಾಡಿರ್ತಾರೆ ಮುಖ್ಯಮಂತ್ರಿಗಳು. ಆದ್ರೆ ನಮ್ಮ ಬಜೆಟ್ ಅತ್ಯಂತ ಇದಾಗಿದೆ ನನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷರೇ. ಇನ್ನ ನಾನು ಹೊಸ ಆಯಾಮದ ಬಗ್ಗೆ ಹೇಳಿದ್ನಲ್ಲ, ಕೃಷಿ ಗ್ರಾಮೀಣ ಅಭಿವೃದ್ಧಿಗೆ ಒಳ್ಳೆ ಕೆಲಸ ಮಾಡಿದ್ದೇವೆ. ಆಮೇಲೆ ಅಭಿವೃದ್ಧಿ ಕೇಂದ್ರಿತ ಆಯವ್ಯಯ ನೋಡಿ ಅಧ್ಯಕ್ಷರೇ, ನಮ್ಮ ಈ ಸಾರಿ ಬಜೆಟ್ ನಾನು ಹೇಳಿದೆ ಬರೀ ಆರ್ಥಿಕ ಶಿಸ್ತಲ್ಲ, ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡಿದ್ದೇವೆ. ಸೀದಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದ್ರ ಬಗ್ಗೆ ವಿವರಕ್ಕೆ ಬರ್ತೇನೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83,000 ಕೋಟಿ ಬೇರೆ ಬೇರೆ ಬಿಜೆಪಿ ಸರ್ಕಾರದಲ್ಲಿ ಏನಾಗಿದೆ ಅದನ್ನು ನಾನು ಹೇಳ್ತೇನೆ. ಆಮೇಲೆ ಅಧ್ಯಕ್ಷರೇ, ನಗರಾಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿ ಕೊಟ್ಟಿದ್ದೇವೆ, ನಗರಾಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದೇವೆ. ಬ್ರ್ಯಾಂಡ್ ಬೆಂಗಳೂರು ಅಧ್ಯಕ್ಷರೇ, ಬೆಂಗಳೂರು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನು ಹೋಲಿಕೆ ಮಾಡಿದಾಗ ಅತಿ ಹೆಚ್ಚು ವ್ಯವಹಾರಗಳು, ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆ ಆಗ್ತದೆ. ಟೋಟಲ್ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಅಥವಾ ಆರ್ಥಿಕ ಚಟುವಟಿಕೆಯಲ್ಲಿ
Bangalore city contribution is almost 38%. 38% of our total ಆದಾಯ ಬರ್ತಾ ಇರೋದು ಬೆಂಗಳೂರು ಸಿಟಿಯಿಂದ, ಬೆಂಗಳೂರು ಸಬರ್ಬ್ ಇಂದ. ಬಹಳ ಪೂರ್ ಡಿಸ್ಟ್ರಿಕ್ಟ್ ಇದಾವೆ ಲೈಕ್ ಕೊಪ್ಪಳ್, ಯಾದಗಿರಿ, ಚಾಮರಾಜನಗರ್, ಗದಗ್, ಲೆಸ್ ದನ್ 2%. ಆದರೆ ಬೆಂಗಳೂರು ಅದನ್ನಾಗಿನೇ ಮನಗಂಡು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಮಾಡಿ ಬ್ರ್ಯಾಂಡ್ ಬೆಂಗಳೂರು, ಮುಂದಿನ ದಶಕಗಳಲ್ಲಿ ಬೆಂಗಳೂರಿಗೆ ಒಂದು ಉತ್ತಮವಾದಂತಹ ಸೌಕರ್ಯಗಳನ್ನು ಕಲಿಸಬೇಕು ಅಂತ ಹೇಳಿ ಹೊಸ ಹೊಸ ಯೋಜನೆಗಳನ್ನು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಮೆಟ್ರೋ ಇರ್ಬೋದು, ಸುರಂಗ ಮಾರ್ಗಗಳಿರ್ಬೋದು. ಸುರಂಗ ಮಾರ್ಗಗಳು ಬೇರೆ ಬೇರೆ ರಾಷ್ಟ್ರದಲ್ಲಿದ್ದಾವೆ. ತಾವು ವಿದೇಶ ಪ್ರವಾಸ ಮಾಡಿದಾಗ ನೋಡಿರ್ಬೋದು. ಯು ಶೋ ಮಟ್ ಹ್ಯಾವ್ ಸೀನ್ ಇನ್ ಪ್ಯಾರಿಸ್ ಸಿಟಿ, ಲಂಡನ್ ಸಿಟಿ, ಇನ್ ಮೆನಿ ಸಿಟಿ ಇನ್ ಯುರೋಪಿಯನ್, ಮತ್ತು ಬೇರೆ ಬೇರೆ ಹಾಂಗ್ಕಾಂಗ್ ಅಲ್ಲಿ ತಾವೆಲ್ಲ ನೋಡಿರ್ತೀರಿ. ಅಂತ ವ್ಯವಸ್ಥೆಯನ್ನು ತೆರೆದಿದ್ರೆ ಇವತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಾಗ್ಲಿ, ಮೂಲಭೂತ ಸೌಕರ್ಯ ಕೊಡೋದಾಗಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಗವರ್ಮೆಂಟ್ ಮುಂದಿನ 10-15 ವರ್ಷದ ಪ್ಲಾನ್ ಇಟ್ಕೊಂಡು ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಮಾಡಿದ್ದಾರೆ. ಇನ್ನು ಹೂಡಿಕೆಗಾಗಿ ಮೊನ್ನೆ ಜಿಮ್ ಮಾಡಿದ್ರು ನಮ್ಮ ಎಂ ಬಿ ಪಾಟೀಲ್ ಮಿನಿಸ್ಟ್ರು. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದು ರಿಯಾಲಿಟಿಗೆ ಬರಬೇಕು, ಅದು. ಅದಕ್ಕೆ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಮತ್ತು ಅದರ ಜೊತೆಗೆ ಅಧ್ಯಕ್ಷರೇ, ಇವತ್ತಿನ ದಿವಸ ನಮ್ಮ ರಾಜ್ಯದ ಆರ್ಥಿಕ ವಿಚಾರದಲ್ಲಿ ಹೋದಾಗ ಅಧ್ಯಕ್ಷರೇ, ಏನು 4,09,000 ಕೋಟಿ 549 ಹಣ ನಮ್ಮಲ್ಲಿದೆ ನೋಡಿ ಅಧ್ಯಕ್ಷರೇ. ಈ ಸಾರಿ 2,24,600 ಕೋಟಿ ರೂಪಾಯಿ ಸ್ಟೇಟ್ ಓನ್ ಟ್ಯಾಕ್ಸ್, ಅಂದ್ರೆ ಅದರಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಸೇರಿ ನಾವು ಬರುತ್ತೆ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿದ್ದೇವೆ. ಮತ್ತು ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಸ್ ವೆಲ್ ಆಸ್ ಗ್ರಾಂಟ್ ಸುಮಾರು 67,876 ಕೋಟಿ ಈ ಸಾರಿ ಬರ್ತಾ ಇದೆ. ಅದು ಎಲ್ಲವನ್ನ ಸೇರಿ ನಾವು 1,16,000 ಕೋಟಿ ಸಾಲ ಮಾಡಬೇಕು. ಇವೆಲ್ಲವನ್ನ ಇಟ್ಟುಕೊಂಡು ನಾವು 4,09,000 ಕೋಟಿ ರೂಪಾಯಿ ಬಜೆಟ್ ಅನ್ನ ತಯಾರು ಮಾಡಿದ್ದೀವಿ. ಸರಿ, ಈಗ ಸಾಲದ ಬಗ್ಗೆ ನಮ್ಮ ಸ್ನೇಹಿತರು ಟೀಕೆ ಮಾಡಿದ್ರು, ಬಿಜೆಪಿ ಅವರು ಮಾಡಲಿ, ಐ ವೆಲ್ಕಮ್ ದೆಮ್. ಆದರೆ ಅಧ್ಯಕ್ಷರೇ, ಅವ್ರ ಹಿಂದೆ ಇದ್ದಾಗ ಏನು ಸಾಲ ಮಾಡಿಲ್ಲ ಅಂತಲ್ಲ, ಬೊಮ್ಮಾಯಿಯವರು ಇದ್ದಾಗೂ ಸಾಲ ಮಾಡಿದ್ದಾರೆ. ಎಷ್ಟು? ದೇ ಆರ್ ಆಲ್ಸೋ ವಿದಿನ್ 3% ಇತ್ತು. ಅದು ಒಮ್ಮೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದೆ. ಯಡಿಯೂರಪ್ಪನವರು ಇದ್ದಾಗ ಅವರು ಸಾಲ ಜಾಸ್ತಿ ಮಾಡಿದ್ರೆ 3% ಕ್ರಾಸ್ ಆಯಿತು. ಆದ್ರೆ ನಾವು ಮಾಡಿಲ್ಲ ಅಂತ ಹೇಳಿದೆ. ಆದ್ರೆ ಇವತ್ತು ಯಾಕೆ 1,16,000 ಕೋಟಿ ಆಗಿದೆ ಅಂದ್ರೆ, ನಮಗೆ ಬಾರೋಯಿಂಗ್ ಕೆಪಾಸಿಟಿ ಇದೆ ಅಧ್ಯಕ್ಷರೇ. ನಮ್ಮ GSDP 30,75,000 ಕೋಟಿ ಆಗಿದೆ. ಈಗ ನಮ್ಮ ರಾಜ್ಯದ GSDP 30,75,000 ಕೋಟಿ ಆಗಿಂದ ಆ ವಿದಿನ್ 25% ನಮಗೆ ಸಾಲ ಎತ್ತಲಿಕ್ಕೆ ಮುಖ್ಯಮಂತ್ರಿಗಳೇ ಹಿಂದೆ ಹೇಳಿದ್ರು, ವಿರೋಧ ಪಕ್ಷ ಇದ್ದಾಗ ಸಾಲ ಸಿಗ್ತದಂತೆ, ಸಾಲ ತಗೋಬಾರ್ದು, ಸಾಲ ತಗೊಂಡು ಹೋಗಿ ತಿನ್ನಬಾರ್ದು. ಆಯ್ತು ಹೇಳಿ, ನೀವು ಸಾಲ ಸಿಗ್ತಂತೇಳಿ ಇನ್ಫ್ಲೇಟೆಡ್ GDP ಫಿಗರ್ ತೋರಿಸಿ ಬೇಕಂತ ಸಾಲ ತಗೊಂಡು ಹೋದ್ರ ರಾಜ್ಯದ ಪರಿಸ್ಥಿತಿ ಏನ್ ಮಾಡಿದ್ದೀರಿ ಅಧ್ಯಕ್ಷರೇ? ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಯಾಕೆ ನಾನು ಕಂಪೇರ್ ಮಾಡ್ತೇನೆ ಅಂದ್ರೆ, ಇವತ್ತು ಭಾರತ ಸರ್ಕಾರ ಆಯ್ತಪ್ಪ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದೀರಿ, ಆಯ್ತು ಮಾಡ್ತಾ ಇದ್ದೀರಲ್ಲ ಅಧ್ಯಕ್ಷರೇ. ನಾನು ಈ ಫಿಗರ್ ಕೊಡ್ತಾ ಇರೋದು ನಂದಲ್ಲ, ರಾಜ್ಯಸಭೆಯಲ್ಲಿ ಆರ್ಥಿಕ ಮಂತ್ರಿಗಳು ನೀಡಿದಂತ ವಿವರವನ್ನ ಸದನಕ್ಕೆ ಕೊಡ್ತಾ ಇದ್ದೀರಿ. ಕರ್ನಾಟಕ ಬಗ್ಗೆ ಮಾತಾಡಿ. ಅರೆ, ಅವ್ರು ಎಷ್ಟು ಸಾಲ ತೆಗೆದುಕೊಂಡ್ರೆ ಅದರ ಪರಿಣಾಮ ಏನು ಅಂತ ಮಾತಾಡ್ತಾ ಇದ್ದೇನೆ. ಬಿಕಾಸ್ ಇಟ್ ಇಸ್ ಇಂಟರ್ಲಿಂಕಿಂಗ್. ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ, ನೀವು ಹೇಳಿದಂಗೆ ಈ ವರ್ಷ ರಾಜ್ಯ ಸ್ಥಿತಿ ಬಗ್ಗೆ ಮಾತಾಡಕ್ಕೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರೇ, ಈ ವರ್ಷ ಕೇಂದ್ರ ಸರ್ಕಾರ ಅಂದ್ರೆ 25-26ನೇ ಸಾಲಿಗೆ ಸುಮಾರು 50 ಲಕ್ಷ ಕೋಟಿ 50,65,345 ಕೋಟಿಗೆ ಬಜೆಟ್ ಮಂಡಿಸಿದ್ರೆ ನಾವು ಎಸ್ ವಿ ವೆಲ್ಕಮ್ಡ್ ಇಟ್. ಆದ್ರೆ ಇದಕ್ಕೆ ಸಾಲ ಎಷ್ಟು ತೆಗೆದುಕೊಂಡಿದ್ದಾರೆ ಈ ವರ್ಷ? ಬಾರೋಯಿಂಗ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ 50,63,000ಕ್ಕೆ 15,68,936 ಕೋಟಿ, 15,68,936 crores. ಇದು ಎಷ್ಟು ಪರ್ಸೆಂಟ್ ಆಯ್ತು ಗೊತ್ತಾ ಅಧ್ಯಕ್ಷರೇ? 56.1%.
ವಿ ಆರ್ ಲೆಸ್ ದನ್ 25%. ಅದಕ್ಕೆ ನಾನು ಏನ್ ಹೇಳ್ತೇನೆ, ನೀವು ಟೀಕೆ ಮಾಡ್ರಿ, ಮಾಡಕ್ಕೆ ನನಗೆ ಬೇಡ ಅನ್ನ. ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಅವರು ಇದ್ದಾಗ 59% ಮಾಡಿದ್ದಾರೆ, 60% ಆಯ್ತು. ಮಾಡಿವಿ ಬಿಡಿ. ಕಡಿಮೆ ಮಾಡ್ಯಾರೆ, ಕೋವಿಡ್ ದಾಟಿನೂ ಕೂಡ ಕಡಿಮೆ ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ನಂದು ಕ್ರಿಯೇಷನ್ ಮಾಡಿ ಹೇಳ್ತಾ ಇಲ್ಲ. ಶ್ರೀ 6 ಆಗಸ್ಟ್ 24ಗೆ ರಾಜ್ಯಸಭೆಯಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾರು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವ್ರ ಹೆಸರು ಹೇಳಂದ್ರೆ ಹೇಳ್ತೇನೆ, ವಿ ಶಿವಸದನ್. ಉತ್ತರ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟರ್. ಎಷ್ಟು ನೀವು ಡೀಟೇಲ್ಸ್ ಆಫ್ ದ ಯೂನಿಯನ್ ಗವರ್ಮೆಂಟ್ ಡೆಟ್ ಆರ್ ಪ್ರೊವೈಡೆಡ್ ಇನ್ ದ ಟೇಬಲ್ ಬಿಲೋ. ನೋಡಿ ಅಧ್ಯಕ್ಷರೇ, 1920ಯಲ್ಲಿ 52.3% ಸಾಲ ಮಾಡಿದ್ದಾರೆ. 2021 61.4 ಬಿಕಾಸ್ ಆಫ್ ದ ಕೋವಿಡ್. ಇಲ್ಲಿ ಬರ್ತಿದ್ದಾರೆ. ಎಸ್, ವಿ ಪರ್ಮಿಟೆಡ್. 21-22 58.8 ಬಿಕಾಸ್ ಆಫ್ ದ ಕೋವಿಡ್. 22-23 57.9. 23-24 last year 58.2. 24-25 present year 57.1. ನೆಕ್ಸ್ಟ್ ಇಯರ್ಗೆ ಸಾಲ ಎಂತ ತೆಗೆದುಕೊಳ್ತಿದ್ದಾರೆ 56.1. ಅಧ್ಯಕ್ಷರು, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಮಾಡಿ ಟೀಕೆನ, ಆದ್ರೆ ನಾವು ಆರ್ಥಿಕ ಶಿಸ್ತಿನಲ್ಲಿ ಇದ್ದೇವೆ. ಕೇಂದ್ರ ಸರ್ಕಾರ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೆ? ಆಮೇಲೆ ಅಧ್ಯಕ್ಷರೇ, ಇನ್ನೂ ಒಂದು ಕ್ವಶನ್ಗೆ ಉತ್ತರ ಹೇಳಿದ್ದಾರೆ. ದಿಸ್ ಇಸ್ ಇನ್ ರಾಜ್ಯಸಭಾ ಸಬ್ಮಿಟೆಡ್ ಬಿಫೋರ್. ಈವರೆಗಿನ ಸಾಲ 2013-14 ಹೊಸ ಸರ್ಕಾರ ಬಂತು. ಅವಾಗ ಸುಮಾರು 52 ಲಕ್ಷ ಕೋಟಿ ಇತ್ತು ಸಾಲ, ಅಂದ್ರೆ 1950 ಇಂದ. ಸುಮಾರು 11 ವರ್ಷದಲ್ಲಿ, ಅಂದ್ರೆ 2014 ಈಗ ನಮ್ಮ ಸಾಲ 2,16,000 ಕೋಟಿ ಆಗ್ತಾ ಇದೆ. ಅಂದ್ರೆ ದಟ್ ಮೀನ್ಸ್ ಸಿ ದ ಗ್ಯಾಪ್ 3 times ಬಿಗರ್ ದನ್ ದ ಪ್ರೀವಿಯಸ್ ಲೋನ್ಸ್. ಯಾಕೆ ಇದನ್ನ ಅವ್ರ ಗಮನಕ್ಕೆ ತರ್ತೇನೆ ಅಂದ್ರೆ, ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಇಷ್ಟು ಸಾಲ ಆಗಿಬಿಡ್ತು. ನೋಡಿಯಪ್ಪ, ಇಲ್ಲಿ ಆಗಿದೆ. ಏನಾಗಿದೆ ನೋಡಿ. ಮತ್ತೆ ಅಧ್ಯಕ್ಷರೇ, ಬೇರೆ ಬೇರೆ ರಾಜ್ಯಗಳು ನಾವು ತಿಳ್ಕೊಳ್ಳೇಬೇಕಾಗಿತ್ತದನ್ನ. ಇಲ್ದಿದ್ರೆ ನಾವು ಮುಂದೆ ಹೋಗಕ್ಕಾಗಲ್ಲ. ಬರೀ ನಾವು ನಿಮ್ಮ ಟೀಕೆ ಮಾಡೋದು, ನಿಮ್ಮನ್ನು ನಾವು ಟೀಕೆ ಮಾಡೋದಲ್ಲ. ಅಧ್ಯಕ್ಷರೇ, ನಾನು ಕೆಲವು ಬಿಜೆಪಿ ಸ್ಟೇಟ್ ಹೇಳ್ತೀನಿ, ಕಾಂಗ್ರೆಸ್ ಸ್ಟೇಟು ಹೇಳ್ತೇನೆ. ಎಷ್ಟು ಸಾಲ ಮಾಡಿದರೆ, ಅವ್ರ ವಿತ್ತೀಯ ಕೊರತೆ ಎಷ್ಟು ಏನು ಅಂತ. ಮುಂದಕ್ಕೆ ಹೋಗುವ ಅಲ್ಲ, ಇದು ಮುಂದಕ್ಕೆ, ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಸಾಲದ ಮತ್ತು ವಿತ್ತೀಯ ಕೊರತೆ ನೋಡಿ ಅಧ್ಯಕ್ಷರೇ. ಆಂಧ್ರ ಪ್ರದೇಶ್ ಪ್ರೆಸೆಂಟ್ ಕಾಂಗ್ರೆಸ್ ಗವರ್ಮೆಂಟ್, GSDP ಸಾಲದ ಪ್ರಮಾಣ 34% ಇದೆ. ವಿ ಆರ್ ಲೆಸ್ ದನ್ 25. ವಿತ್ತೀಯ ಕೊರತೆ 4.2 ಇದೆ. ದಿಸ್ ಇಸ್ ಅ ಕಾಂಗ್ರೆಸ್ ಗವರ್ಮೆಂಟ್. ಆಮೇಲೆ ಹಿಮಾಚಲ್ ಪ್ರದೇಶ್, ಇದು ಕಾಂಗ್ರೆಸ್ ಗವರ್ಮೆಂಟ್, 44% ಇದೆ. ವಿತ್ತೀಯ ಕೊರತೆ 4.7 ಇದೆ. ಇನ್ನು ಬಿಜೆಪಿ ಸ್ಟಾರ್ಟ್ ಮಾಡ್ತೀನಿ ಅಧ್ಯಕ್ಷರೇ. ರಾಜಸ್ಥಾನ್ ಬಿಜೆಪಿ ಗವರ್ಮೆಂಟ್, ಸಾಲದ ಪ್ರಮಾಣ 36%. 3.4 ಇಸ್ ದ ಏನು ವಿತ್ತೀಯ ಕೊರತೆ. ಆಮೇಲೆ ಆಸಾಂ 27% ಸಾಲ, 3.5 ಫಿಸ್ಕಲ್ ಡೆಫಿಸಿಟ್. ಆಮೇಲೆ ಹರಿಯಾಣ ಬಿಜೆಪಿ ಗವರ್ಮೆಂಟ್ 30% ಯಾವುದು ಸಾಲ ಪ್ರಮಾಣ. ಆದರೆ ಅಲ್ಲಿ ವಿತ್ತೀಯ ಕೊರತೆ ಸ್ವಲ್ಪ ಕಡಿಮೆ ಇದೆ, ಅಂದ್ರೆ ವಿದಿನ್ ದ ದೀಸ್ ಥಿಂಗ್. ಆಮೇಲೆ ಅಧ್ಯಕ್ಷರೇ, ಮಧ್ಯಪ್ರದೇಶ್ 29% ಇಸ್ ದಿ ಬಾರೋಯಿಂಗ್ ಪರ್ಸೆಂಟೇಜ್ಗೆ, ಅಂದ್ರೆ ದೇ ಆರ್ ಅಬೌಟ್ 25. ಫಿಸ್ಕಲ್ ಡೆಫಿಸಿಟ್ ಇಸ್ 4.1 ಇನ್ ಮಧ್ಯಪ್ರದೇಶ್. ಆಮೇಲೆ ಉತ್ತರಾಖಂಡ್ 27% ಬಾರೋಯಿಂಗ್ ಅಲ್ಲಿ ಕೂಡ ವಿತ್ತೀಯ ಕೊರತೆ 3.1. ಆಮೇಲೆ ಉತ್ತರ ಪ್ರದೇಶ್ 29% ಇದ ಲೋನ್, ಅಂದ್ರೆ ಬಾರೋಯಿಂಗ್. ದೇ ಹ್ಯಾವ್ ಕ್ರಾಸ್ ದಿ ಇದು 3.5 ದೇರ್ ಫಿಸ್ಕಲ್ ಡೆಫಿಸಿಟ್. ಮೊನ್ನೆ ನೋಡಿ ಅಧ್ಯಕ್ಷ, ಅದನ್ನು ಬೇಕಾದ್ರೆ ಕೊಡ್ತೇನೆ, ಅವ್ರದ ಬಜೆಟ್ ಬುಕ್ ನನ್ನ ಹತ್ರ ಇದೆ. 1,13,000 ಕೋಟಿ ಅವ್ರು ಸಾಲ ತೆಗೆದುಕೊಂಡಿದ್ದಾರೆ. ನಾನು ಟೀಕೆ ಮಾಡ್ತಾ ಇಲ್ಲ. ಐ ಆಮ್ ಕಂಪೇರ್. ಬೇರೆ ಬೇರೆ ರಾಜ್ಯ ಹೇಳಿದಿರಿ, ಗುಜರಾತ್ ಒಂದು ಹೇಳಿ, ಗುಜರಾತ್ ಒಂದು ಹೇಳ್ರಲ್ಲ. ನಾನು ಹೇಳ್ತೇನೆ, ಅದನ್ನು ಹೇಳ್ತೇನೆ. ನಾನು ಹೇಳ್ತೇನೆ, ಹೇಳೋದಿಲ್ಲ ಅಂತಲ್ಲ, ಬೇಗ ಬೇಗ ಹೇಳಿ ಅಂತ ಹೇಳಿ. ಇಷ್ಟೆಲ್ಲ ಬಿಜೆಪಿ ಸ್ಟೇಟ್ ಇದಾವೆ. ಎಲ್ಲಾ ಕಡೆ ಬಿಜೆಪಿ ಸ್ಟೇಟು ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಇದೆ ಕರ್ನಾಟಕಕ್ಕಿಂತ.
ಮತ್ತು ಬಾರೋಯಿಂಗ್ ಕೆಪಾಸಿಟಿಯಲ್ಲಿ ಮಹಾರಾಷ್ಟ್ರ ಎಷ್ಟೈತಿ? ಹೇಳ್ತೇನ್ರಿ ನಾನು ಗುಜರಾತ್ ಎಷ್ಟೈತಿ? ಮಾತಾಡ್ತೇನ್ರಿ ಈಗ ಅದಕ್ಕೆ ಬರ್ತಾ ನಾವು ಎಕ್ಸ್ಪರ್ಟ್ ಅಂದ್ರೆ ಎಲ್ಲರಿಗೂ ಗೊತ್ತಾಗಲಿ. ಆಯ್ತು, ಬೆಲ್ಲದವ್ರು ಹೇಳ್ತಾರೆ. ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಅಧ್ಯಕ್ಷರೇ, ಅಲ್ಲ ಚೆನ್ನಾಗಿ ಮಾತಾಡ್ತಿದ್ದೀರಾ ರಾಯರೆಡ್ಡಿ ಅವರೇ. ಬೆಂಗಾಲಲ್ಲೂ ಪ್ರಾಬ್ಲಮ್ ಇದೆ, ತಮಿಳುನಾಡಲ್ಲೂ ಪ್ರಾಬ್ಲಮ್ ಇದೆ. ರಾಯರೆಡ್ಡಿ ಅವರೇ, ಓನ್ಲಿ 2 states. ಯಾವ ಅಧ್ಯಕ್ಷರೇ? ಗುಜರಾತ್, ದಟ್ ಈಸ್ ಲೈಕ್ ಕರ್ನಾಟಕ. ಮಹಾರಾಷ್ಟ್ರ, ದಟ್ ಈಸ್ ಆಲ್ಸೋ ಲೈಕ್ ಕರ್ನಾಟಕ. ನಾನು ಎಲ್ಲಾ ರಾಜ್ಯಗಳ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ನಾನು ಯಾಕೆ ಇದನ್ನು ಕಂಪೇರ್ ಮಾಡ್ತೀನಿ ಅಧ್ಯಕ್ಷ ಅಂದ್ರೆ, ಇವನ್ ನಮ್ಮ ಒಡಿಶಾ, ದಟ್ ಇಸ್ ಎ ಪ್ರಾಬ್ಲಮ್. ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಗುಜರಾತ್ ಈಸ್ ಆಲ್ಸೋ ವೆರಿ ವೆಲ್ ಡಿಸಿಪ್ಲಿನ್ ಸ್ಟೇಟ್. ಮಹಾರಾಷ್ಟ್ರ ಇಸ್ ಬಿಕಾಸ್ ಆಫ್ ದೇರ್ ಎಕನಾಮಿಕ್ ಆಕ್ಟಿವಿಟೀಸ್. ಅಧ್ಯಕ್ಷರೇ, ಸೇಮ್ ಕರ್ನಾಟಕ ಆಲ್ಸೋ ವೆರಿ ಡಿಸಿಪ್ಲಿನ್ ಸ್ಟೇಟ್ ಬಿಫೋರ್ ಆಫ್ಟರ್ ಸಿದ್ದರಾಮಯ್ಯ ಗವರ್ಮೆಂಟ್. ಮಾತಾಡಬೇಡಿ, ಸುಮ್ಮನೆ ಅನಗತ್ಯವಾಗಿ ಮಾತಾಡ್ಬೇಡಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾನು ಈಗಾಗಲೇ ಸತ್ಯ ಹೇಳಿದ್ರೆ ನೀವು ಬೇಜಾರು ಮಾಡಿ. ಆಯ್ತು. ಇರೋ ಸತ್ಯ ಹೇಳಿದ್ರೆ ಮನೆ ಸಭಾ ನೀವು ಮಾತಾಡೋಲ್ಲ, ನೀವು ಮಾತಾಡೋಲ್ಲ, ಮತ್ತೆ ಯಾಕೆ ಮಾತಾಡ್ತೀರಿ? ನೀವು ಮಾತಾಡೋ ಎಲ್ಲ ವಿಚಾರ ಹೇಳಿದ್ರಲ್ಲ ಅಧ್ಯಕ್ಷರೇ. ನೀವು 35 ನಿಮಿಷ ಮಾತಾಡಿದ್ರಿ, ಎಲ್ಲ ಹಾಗೆಲ್ಲ ವಿಚಾರ ಹೇಳಿದ್ರಿ. ಅಧ್ಯಕ್ಷರೇ, GSDP ನಮ್ಮ GDP ಪ್ರಮಾಣ ನೋಡಿ, ರಾಜ್ಯದ ನೋಡಿ, ಈ ವರ್ಷದ ನೋಡ್ಲೇಬೇಕಲ್ಲ. ನಮ್ಮ ರಾಜ್ಯ ವಿ ಆರ್ ಅಬೋವ್ ದಿ ನ್ಯಾಷನಲ್ GDP. ಅವ್ರದ್ದು 6.4 ಇದೆ, ವಿ ಆರ್ 7.4. ಆಮೇಲೆ ನಮ್ಮ ರಾಜ್ಯ ರಾಷ್ಟ್ರಕ್ಕೆ GDPಯಲ್ಲಿ 8.5% ನಾವು ಕೊಡುಗೆ ಕೊಡ್ತಾ ಇದ್ದೀವಿ ನಮ್ಮ ಆರ್ಥಿಕ ಚಟುವಟಿಕೆಗಳಿಗೆ, ಎಕನಾಮಿಕ್ ಆಕ್ಟಿವಿಟೀಸ್. ಕರ್ನಾಟಕ ಇಸ್ ಒನ್ ಆಫ್ ದ ಮೇಜರ್ ಸ್ಟೇಟ್. ಹೀಗಾಗಿ ಅಧ್ಯಕ್ಷರೇ, GSDP ವಿ ಆರ್ ನಂಬರ್ 3. ವಿ ಆರ್ ನಂಬರ್ 3 ಇನ್ ವ್ಯಾಲ್ಯೂಮ್ ಆಫ್ GSDP. ಫಸ್ಟ್ ಕಮ್ಸ್ ಮಹಾರಾಷ್ಟ್ರ. ಅರವಿಂದ್ ಇದು ಸ್ವಲ್ಪ ಕೇಳ್ರಿ. ಕಮ್ಸ್ ಮಹಾರಾಷ್ಟ್ರ ಫಸ್ಟ್, ಸೆಕೆಂಡ್ ತಮಿಳುನಾಡು, ಥರ್ಡ್ ಕರ್ನಾಟಕ, ಫೋರ್ತ್ ಗುಜರಾತ್ GSDP ವ್ಯಾಲ್ಯೂಮ್ ಅಲ್ಲಿ. ಆಮೇಲೆ ಅಧ್ಯಕ್ಷರೇ, ಇನ್ನೊಂದು ಹೇಳ್ತೇನೆ, GSDP ಪರ್ ಕ್ಯಾಪ್ಟಾ ನಂಬರ್ 1 ಈಸ್ ಕರ್ನಾಟಕ. 3,68,000 ಕೋಟಿ ನಮ್ಮ ಪರ್ ಕ್ಯಾಪ್ಟಾ ಇನ್ಕಮ್. ನಂಬರ್ 2 ಅಧ್ಯಕ್ಷರೇ ತಮಿಳುನಾಡು. ನಂಬರ್ 3 ಇಸ್ ಮಹಾರಾಷ್ಟ್ರ. ನಂಬರ್ 4 ಇಸ್ ಗುಜರಾತ್. ಪರ್ ಕ್ಯಾಪ್ಟಾ ಇನ್ಕಮ್ ಆಫ್ ದಿ GSDP 2,79,000 ಇಸ್ ಗುಜರಾತ್. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಕರ್ನಾಟಕ ಎಂದೂ ಕೂಡ ಅಸಿಸ್ತನ್ನ ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರವು ಕೂಡ, ಸಿದ್ದರಾಮಯ್ಯನವರು ಸ್ವತಃ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ, ಒಳ್ಳೆಯ ಆಡಳಿತ ಕೊಡುವಂತ ಮುಖ್ಯಮಂತ್ರಿ ಇದ್ದಾರೆ. ಸುಮ್ಮನೆ ನಾವು ಮಾತನಾಡೋದಲ್ಲ. ಹಾಗಾದ್ರೆ ಗುಜರಾತ್ ಯಾಕೆ ನಂಬರ್ 4 ಇದೆ ಇನ್ GSDP ಪರ್ ಕ್ಯಾಪ್ಟಾ? ಒನ್ ಆಫ್ ದ ಹೈಲಿ ಮ್ಯಾನುಫ್ಯಾಕ್ಚರ್ ಸ್ಟೇಟ್. ತಮಿಳುನಾಡು ಹೈಲಿ ಮ್ಯಾನುಫ್ಯಾಕ್ಚರ್ ಸ್ಟೇಟ್. ವೈ ದೇರ್ ನಂಬರ್ 2? ಅದಕ್ಕೆ ಇವು ಟೀಕೆ ಮಾಡೋದಲ್ಲ. ಇದಕ್ಕೆ ನಾವು ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ. ಇವತ್ತು ಕರ್ನಾಟಕ ಯಾವುದರಲ್ಲೂ ಕಡಿಮೆ ಇಲ್ಲ, ನಮ್ಮ ಸರ್ಕಾರ ಕಡಿಮೆ ಇಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಮತ್ತು ಅಧ್ಯಕ್ಷರೇ, ಒಂದ್ ನಿಮಿಷ ರೆಡ್ಡಿ ಅವರೇ, ಒಂದೇ ಒಂದು ಸೆಕೆಂಡ್, ಒಂದು ಕ್ವೆಶ್ಚನ್ ಅಲ್ಲ, ಆಮೇಲೆ ಮಾತಾಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಇವತ್ತಿನ ದಿವಸ ಪ್ರೀವಿಯಸ್ ಪಾಯಿಂಟ್ ಅಧ್ಯಕ್ಷರೇ, ಇವತ್ತಿನ ದಿವಸ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ. ಇವತ್ತು ಏನು ನಾವು ಇಷ್ಟೆಲ್ಲ ಹಣಕಾಸಿನ ತೊಂದರೆ ಏನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾತಾಡ್ತಾರೆ, ನಿಮ್ಗೆ ಅಭಿವೃದ್ಧಿಗೆ ಹಣ ಇಲ್ಲ. ನಮ್ಮ ಡಿಮ್ಯಾಂಡ್ ಜಾಸ್ತಿ ಇದೆ, ಅಭಿವೃದ್ಧಿಯ ಡಿಮ್ಯಾಂಡ್ ಜಾಸ್ತಿ ಇದೆ. ಆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಬೇರೆ ಬೇರೆ ನಾವು ರಾಜಸ್ವ ವೆಚ್ಚ 3,11,000 ಕೋಟಿ ನಾವು ಇವತ್ತಿನ ದಿವಸ ಹಣ ರಾಜಸ್ವ ವೆಚ್ಚದಲ್ಲೇ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದಂತೆ ಈ ಪಾಯಿಂಟ್ ಅಲ್ಲಿ ಒಂದೇ ಒಂದು ಕ್ವೆಶ್ಚನ್ ಇದೆ. ಅಧ್ಯಕ್ಷರೇ, ಒಂದೇ ಒಂದು ಕ್ವೆಶ್ಚನ್ ಇದೆ ಅಧ್ಯಕ್ಷರೇ. ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಪರ್ಸೆಂಟೇಜ್ ನೋಡಿ ಅಧ್ಯಕ್ಷರೇ, 83,000 ಕೋಟಿ ರೂಪಾಯಿ ನಮ್ದು ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ವರ್ಷ ಅಲ್ಲ, ಪ್ರಶ್ನೆ ಕೇಳ್ತೀನಿ ಅಷ್ಟೇ. ಅಭಿವೃದ್ಧಿಗಾಗಿ ದರ್ಶನ್ ಅವರೇ, ಮುಖ್ಯಮಂತ್ರಿ ಕೇಳಿ, ನಾನಲ್ಲ. ನಿಮ್ಗೆ ದರ್ಶನ್ ಅವರೇ, ಮುಖ್ಯಮಂತ್ರಿ ಅವರು ಮಾತು ಮುಗಿಸಿದ ನಂತರ ಪಕ್ಕದ ಸೀಟಲ್ಲಿ ಕೂತ್ಕೊಂಡು ಎಲ್ಲ ವಿಷಯ ಕೇಳಿ. ಐ ಆಮ್ ನಾಟ್ ಎ ಮಿನಿಸ್ಟರ್. ಈಗ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಧ್ಯಕ್ಷರೇ. ಬಹಳ ಪ್ರಮುಖವಾದಂತ, ಯಾರಿಗೆಲ್ಲ ಡೌಟ್ ಇದೆ ಅವ್ರ ಪಕ್ಕದ ಸೀಟ್ ಇದೆ, ಸಿಎಂ ಕೇಳಿ, ನಾನಲ್ಲ. ಮತ್ತೆ ರಾಯರೆಡ್ಡಿ ಅವ್ರು ಹಿಂಗ್ ಮಾತಾಡಲ್ಲ, ಹಿಂಗ್ ಮಾತಾಡಿ ಅಂತ ಬೇಕಾದ್ರೆ ಕೇಳಿ, ನಂದೇನು ಅಭ್ಯಂತರ ಇಲ್ಲ. ಆಮೇಲೆ ಅಧ್ಯಕ್ಷರೇ, ನಾನೀಗಾಗಲೇ ಹೇಳ್ತಾ ಇದ್ದೆ ಅಧ್ಯಕ್ಷರೇ, ಈ ವರ್ಷ 83,000 ಕೋಟಿ ರೂಪಾಯಿಗಳು, 83,700 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಂಪೇರ್ ಟು ಲಾಸ್ಟ್
ಕಂಪೇರ್ ಟು ಲಾಸ್ಟ್ ಇಯರ್ ವೆರಿ ಹ್ಯೂಜ್ ಜಂಪ್ ಫ್ರಮ್ 56,000. ಅಧ್ಯಕ್ಷರು, ಇವತ್ತು ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. 2019-20 ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಾಸ್ 39,598. 2021 48,075. 2022 56,000 ಕೋಟಿ, 52,503. 22-23 60,598 crores. 23-24 ಸಿದ್ದರಾಮಯ್ಯ ಸರ್ಕಾರ ಬಂದಾಗ 56,592. 24-25 56,963. ಈ ವರ್ಷ 83,000, ಅಂದ್ರೆ 26,000 ಜಾಸ್ತಿ. 83,000 71,000 ಇದೆ. 71,000 ಕೋಟಿ ಕಂಡ್ರಿ, 83,000 ಹೆಂಗ್ರಿ ಆಗುತ್ತೆ? ಆಯ್ತು, ಗೊತ್ತಿಲ್ಲ ಬಿಡಿ. ಆದ್ರೆ ಸಿಎಂ ಕೇಳಿ ಹೇಳ್ತಾರೆ. ಶಿವಲಿಂಗ ಅವ್ರೆ, ಸಿಎಂ ಕೇಳಿ ಹೇಳ್ತಾರೆ. ಶಿವಲಿಂಗ ಅವ್ರೆ, 26,000 ಮರು ಇದು ಶಿವಲಿಂಗ ಅವ್ರೆ, ಆಯ್ತು ಕೂತ್ಕೊಳ್ಳಿ ಇವ್ರೆ. ನೋಡಿ, ಬಜೆಟ್ ಬುಕ್ ಅಲ್ಲಿ ಇರೋದನ್ನ ಅವ್ರು ಹೇಳ್ತಾರೆ, ಬಟ್ ಅದರಲ್ಲಿ ಏನಾಗಿದೆ? ಮೊನ್ನೆ ಮುಖ್ಯಮಂತ್ರಿಗಳು 71,860 ಕೋಟಿ ಪರ್ಫೆಕ್ಟ್ ಬರ್ತದೆ. ಈಗ ಅದನ್ನ 86,000 ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ, ಟೆನ್ಷನ್ ಮಾಡಬೇಡಿ. ಈಗ ಅದು ಏನು ಅಂತ ಕ್ಲಾರಿಟಿ ಕೊಡ್ಬೇಕಲ್ಲ. ಐ ಆಮ್ ಟೆಲಿಂಗ್. ನೋಡಿ ಅಧ್ಯಕ್ಷರೇ, ಅದನ್ನ ಸಿಎಂ ಕೇಳಿ ಅಂದೆ. ರಾಯರೆಡ್ಡಿ ಅವರೇ, ಸಿಎಂ ಕೇಳಿ. ನೋಡಿ ಅಧ್ಯಕ್ಷರೇ, ಕೆಲವು ರಿಸರ್ವ್ ಫಂಡ್, ದೇರ್ ಇಸ್ ಸಮ್ ರಿಸರ್ವ್ ಫಂಡ್, ಇಟ್ ಹ್ಯಾಸ್ ಬೀನ್ ಗಿವನ್ ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆಯ್ತು, 73,200. ಶಿವಲಿಂಗ ಅವರು ಕೂತ್ಕೊಳ್ಳಿ. ನೋಡಿ, ಮಾತಾಡುವಾಗ ಲೆಕ್ಕ ಕೊಡುವಾಗ ಆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಹ್ಯೂಮನ್ ಏರ್, ಮಾನವ ತಪ್ಪ ಆಗುವಂತದ್ದು. ಅದನ್ನೇ ನೀವು ಎಕ್ಸಾಮ್ ಕುತ್ಕೊಂಡಾಗ ಮಾಡ್ಲಿಕ್ಕೆ ಹೋಗಬೇಡಿ. ಆಯ್ತು, 6 ಬಾರಿ ಶಾಸಕರಾಗಿರೋರು 5-6 ಅವರು. ಆಯ್ತು, ಕೂತ್ಕೊಳ್ಳಿ, ಅವರು ಮುಗಿಸ್ರಿ ಸುರೇಶ್. ಸಭೆಗೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಸರಿಯಾಗಿ ನೋಡಿ ಅಧ್ಯಕ್ಷರು, ದಯಮಾಡಿ ಮಾನ್ಯ ಸದಸ್ಯರಿಗೆ ಹೇಳ್ತೇನೆ. ಎಸ್, ನೀವು ಹೇಳೋದು ಸರಿ. ಬಜೆಟ್ ಬುಕ್ ಅಲ್ಲಿ 71,000 ಕೋಟಿ ಇದೆ. ಆದ್ರೆ ಒಂದ್ ನಿಮಿಷ, ಅದೇ ನನಗೆ ಎಕ್ಸ್ಪ್ಲೇನ್ ಮಾಡಿ. ಸುಮಾರು ಅಧ್ಯಕ್ಷರೇ 12,000 ಕೋಟಿ ರೂಪಾಯಿಗಳನ್ನ ಕೆಲವು ರಿಸರ್ವ್ ಫಂಡ್ ಇಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅದ್ರ ಮುಖ್ಯಮಂತ್ರಿಗಳು ತಮ್ಮ ಉತ್ತರದಲ್ಲಿ ಹೇಳ್ತಾರೆ 83,700 ಕೋಟಿ ನಮ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಪ್ಲೀಸ್ ಕ್ವಶನ್ ಹಾನರಬಲ್ ಚೀಫ್ ಮಿನಿಸ್ಟರ್. ಓಕೆ, ಆಮೇಲೆ ಅಧ್ಯಕ್ಷರೇ, ಇದು ಸಪ್ಲಿಮೆಂಟರಿ ಬರಲ್ಲ. ಆಮೇಲೆ ಅಧ್ಯಕ್ಷರೇ, ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ದೇ ನೆವರ್ ಕ್ರಾಸ್ ಮೋರ್ ದ್ಯಾನ್ 60,000 ಒಮ್ಮೆ ಮಾತ್ರ, ಎಂದೂ ಕೂಡ ಅವ್ರು ಆಗಿಲ್ಲ. ನಾವು ಇವತ್ತು 83,000 ಕೋಟಿ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ವೆರಿ ಹೈ. ಫಿಸಿಕಲ್ ಡೆಫಿಸಿಟ್ ಹೇಳಿದ್ವಿ, ಲೋನ್ ಬಗ್ಗೆ ಹೇಳಿದ್ವಿ, ವಿ ಹ್ಯಾವ್ ಕಂಪೇರ್ ಮಾಡಿದ್ವಿ. ಆಮೇಲೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ್ದು ಹೇಳಿದ್ವಿ. ಯಾಕೆ ಇದನ್ನ ನಾನು ಹೇಳಿದೆ ಅಂದ್ರೆ, ಒಂದು ರಾಜ್ಯ ನಡೆಸಬೇಕಾದ್ರೆ ಬೇರೆಯವರ ಉದಾಹರಣೆಗಳನ್ನು ಗೊತ್ತಾದ ನಿಮ್ಗೆ ಗೊತ್ತಾಗ್ತದೆ ನಾವು ಹೇಗೆ ನಡೆಸಿದ್ದೇವೆ, ಏನ್ ಮಾಡಿದ್ದೇವೆ ನಮ್ಮ ರಾಜ್ಯ. ಅದಕ್ಕೆ ದಯಮಾಡಿ ಇದನ್ನ ತಾವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಗೀತಾ? ಇನ್ನೂ ಇಲ್ಲ ಅಧ್ಯಕ್ಷ, ಐ ಥಿಂಕ್ 2:45 ಎಷ್ಟು ಅಧ್ಯಕ್ಷ ಈಗ ಟೈಮ್ ಕೊಡಿ, ಒಂದು ಹಾಫ್ ಆನ್ ಅವರ್ ಅಲ್ಲಿ ಮುಗಿಸ್ತೀವಿ. ಹಾಫ್ ಆನ್ ಅವರ್. ಆಮೇಲೆ ಅಧ್ಯಕ್ಷರೇ, ಪಾಪ ನಮ್ಮ ಸದಸ್ಯರು ಎಲ್ಲರೂ ಡೆವಲಪ್ಮೆಂಟ್ ಮಾಡ್ರಿ ಅಂತ ಬಯಸ್ತಾ ಇದ್ದಾರೆ. ಐ ವೆಲ್ಕಮ್ ದೇರ್ ಸಜೆಷನ್, ಹೆಚ್ಚಿಗೆ ಆಗಬೇಕು. ಆದರೆ ಸ್ವಲ್ಪ ದಯವಿಟ್ಟು ಅರ್ಥ ಮಾಡಿ, ನಮ್ಮ ಆರ್ಥಿಕ ಇತಿಮಿತಿಯ ಜೊತೆಗೆ ಕೇಂದ್ರ ಸರ್ಕಾರನೂ ಸ್ವಲ್ಪ ಸಹಾಯ ಮಾಡಬೇಕಲ್ಲ. ಇಟ್ಸ್ ಅ ಬೌಂಡೆಡ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಯಾಕೆಂದ್ರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್, ನಾವು ಒಕ್ಕೂಟದಲ್ಲಿದ್ದೇವೆ. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡಿಬಿಟ್ಟಿದೆ, ನಮ್ಗೆ ಇದಂತ ನಾನು ಹೇಳ. ಆದ್ರೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೆಂಗ್ ಆಗ್ತಾ ಇದೆ? ಯಾಕಂದ್ರೆ 15th ಫೈನಾನ್ಸ್ ಕಮಿಷನ್ ನಲ್ಲಿ ಆಗಿರುವಂತಹ ತೊಂದರೆಗಳನ್ನ ದಯಮಾಡಿ ಯಾರು ಮೆಂಬರ್ಗಳು ಇದನ್ನ ಚರ್ಚೆ ಮಾಡ್ಬೇಕು. ನಾವು ಹೆಲ್ದಿ ಡಿಸ್ಕಷನ್ ಆಗಲಿ, ಇಲ್ಲ ಮಾಡೋಣ ಸರ್. ನಿಮ್ಗೆ ಚರ್ಚೆ ಮಾಡಕ್ ಅವಕಾಶ ಇದ್ದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತೇನೆ ಬಿಡ್ರಿ. ನೋಡಿ ಬಂದಾಗ ಅವಾಗ ಚರ್ಚೆ ಅಧ್ಯಕ್ಷರೇ, ನಾನು ಯಾಕೆ ಮಾತನ್ನ ಹೇಳ್ತೇನೆ ಅಂದ್ರೆ, ಈಗ ಇಂಪಾರ್ಟೆಂಟ್ ಇದೆ, ಸದನ ಮಾಡಲೇಬೇಕು. ನೋಡಿ ಅಧ್ಯಕ್ಷರೇ, ಈಗ ಸದನ ಮಾಡಲೇಬೇಕು. ಇದನ್ನ ದಯವಿಟ್ಟು ಗಮನ ಹರಿಸಿ, ನಿಮ್ ಜವಾಬ್ದಾರಿ ಇದೆ. ನಿಮ್ಮ ವಿರೋಧ ಪಕ್ಷದ ಎಲ್ಲಾ ಸದಸ್ಯರ ದೊಡ್ಡ ನೈತಿಕ ಜವಾಬ್ದಾರಿ ಕರ್ನಾಟಕದ ಬಗ್ಗೆ ಏನ್ ರಾಜ್ಯ ಸರ್ಕಾರಕ್ಕಿದೆ, ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಈಗ 16th ಫೈನಾನ್ಸಿಯಲ್ ಅಂತ ನಾನು ಹೇಳಲಿಕ್ಕೆ ಮತ್ತು ಸದನಕ್ಕಿಂತ ತಿಳಿಸ್ಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ ಅಧ್ಯಕ್ಷರೇ,
14th ಫೈನಾನ್ಸ್ ಕಮಿಷನ್ ಇದ್ದಾಗ 14th ಫೈನಾನ್ಸ್ ಕಮಿಷನ್ ಯಾರಿದ್ರು? ಮನಮೋಹನ್ ಸಿಂಗ್ ಅವರು ಇದ್ದಾಗ ರಚನೆ ಆಯಿತು. ಅದು ಇದು ಯಾವಾಗ ಆಯ್ತು ಅನುಷ್ಠಾನ? ಮೋದಿಯವರು ಬಂದಾಗ ಆಯ್ತು. ಮೋದಿಯವರು ಬಂದ ಮೇಲೆ ಏನ್ 14th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಇತ್ತಲ್ಲ ಅಧ್ಯಕ್ಷರೇ, ನಿನ್ನೆ ಬಸವರಾಜ ಬೊಮ್ಮಾಯಿ ಅವ್ರದ್ದು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ನೋಡಿದೆ. ಒಂದು ಇಟ್ಸ್ ನಾಟ್ ಎ ಸ್ಟೇಟ್ಮೆಂಟ್, ಇಸ್ ಎ ಆರ್ಟಿಕಲ್. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಹಣ ಕೊಡ್ತಾ ಇದ್ರು, ಈಗ ನಾವು ಎಷ್ಟು ಹಣ ಕೊಡ್ತೇವೆ. ದಯವಿಟ್ಟು ಅರ್ಥ ಮಾಡಿ ಅಧ್ಯಕ್ಷರೇ, 14th ಫೈನಾನ್ಸ್ ರೆಕಮೆಂಡೇಶನ್ ಪ್ರಕಾರ ನಮಗೆ ಕರ್ನಾಟಕಕ್ಕೆ 15-16ನಲ್ಲಿ 34,707 ಕೋಟಿ ಬಂದಿದೆ. 16-17ರಲ್ಲಿ 40,677 ಕೋಟಿ ಬಂದಿದೆ. ದ ಪರ್ಸೆಂಟೇಜ್ 2.5. ಯಾಕಂದ್ರೆ ಅವಾಗ 19,78,060 ಕೋಟಿ ಬಜೆಟ್ ಇತ್ತು ಕೇಂದ್ರದ್ದು. 18-19 ಅಧ್ಯಕ್ಷರೇ, ಕೇಂದ್ರದ ಬಜೆಟ್ 24,42,000, ನಮಗೆ ಕೊಟ್ಟಿದ್ದು 51,157 ಕೋಟಿ, 2.9%. 19-20 ಕೇಂದ್ರದ ಬಜೆಟ್ 27,86,349 ಕೋಟಿ, ನಮಗೆ ಕೊಟ್ಟಿದ್ದು 54,000 ಕೋಟಿ, 1.96%. ಆಮೇಲೆ ಡ್ಯೂರಿಂಗ್ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್, ಇಲ್ಲೇ ಅಧ್ಯಕ್ಷರೇ ನಮಗೆ ತೊಂದರೆ ಆಗಿರೋದು. 15th ಫೈನಾನ್ಸ್ ರೆಕಮೆಂಡೇಶನ್ ಅಲ್ಲಿ ಏನು ವರ್ಟಿಕಲ್ ಡಿವಿಷನ್ ಮಾಡ್ತಾರೆ, ಅಂದ್ರೆ ಇದು ಕೇಂದ್ರ ರಾಜ್ಯಗಳಿಗೆ ಹಂಚಿಕೆ ಆಗ್ತದೆ. ದಯವಿಟ್ಟು ಇದು ನಾನು ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲ ಮೆಂಬರ್ಸ್ಗೆ, ಬಹಳ ಅನ್ಯಾಯ ರಾಜ್ಯಗಳಿಗೆ ಆಗ್ತಾ ಇದೆ. 60-40 ರೇಷಿಯೋ ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷರೇ. 41-59 ಆಕ್ಚುಲಿ, 41% ಸ್ಟೇಟ್, 59% ಇದು. ಈಗ ಅದನ್ನ ನೀವು 50-50 ಮಾಡ್ರಿ ಅಂತ ಹೇಳಿ ನಾವು ರೆಕಮೆಂಡ್ ಮಾಡಿದ್ದೇವೆ 16th ಫೈನಾನ್ಸ್ ಕಮಿಷನ್ಗೆ. ವರ್ಟಿಕಲ್ ಡಿವಿಷನ್ ಮಾಡ್ತಿರಲ್ಲ ನೀವು, ಕೇಂದ್ರಕ್ಕೆ 50 ತಗೊಳಪ್ಪ, ನಮಗೂ 50 ಕೊಡಿ. ನಮ್ಗಂದ್ರೆ ಕರ್ನಾಟಕಕ್ಕೆ ಒಂದೇ ಅಲ್ಲ ಇದು, ಫಾರ್ ಆಲ್ ದ ಸ್ಟೇಟ್ ಇಟ್ ವಿಲ್ ಬಿ 50% ವರ್ಟಿಕಲ್. ಇದನ್ನ ಒತ್ತಾಯ ಮಾಡಿ ನೀವು, ಇದು ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಲೆಟ್ ವಿ ಡೂ ಎ ರೆಸೊಲ್ಯೂಷನ್ ಫ್ರಮ್ ದ ಸ್ಟೇಟ್, ಬಿಕಾಸ್ 16th ಫೈನಾನ್ಸ್ ಕಮಿಷನ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ April 1st. ಇದರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಅಧ್ಯಕ್ಷರೇ, ಇನ್ನೊಂದು ಮಾತನ್ನು ಹೇಳ್ತೇನೆ ನೋಡಿ ಅಧ್ಯಕ್ಷರೇ. 2021 ನಮಗೆ 39,810 ಕೋಟಿ ಕೊಟ್ಟರು ಕೇಂದ್ರ. ಟೋಟಲ್ ಇದು ಗ್ರಾಂಟ್ ಅಂಡ್ ಡೆವಲ್ಯೂಷನ್ ಬಜೆಟ್ ಎಷ್ಟು? 30,42,000 ಕೋಟಿ. 21-22 34,83,000 ಕೋಟಿ ಬಜೆಟ್ ಕೇಂದ್ರದ್ದು, ನಮಗೆ ಕೊಟ್ಟಿದ್ದು 43,000 ಕೋಟಿ. 22-23 39,44,000 ಗವರ್ಮೆಂಟ್ ಆಫ್ ಇಂಡಿಯಾ ಬಜೆಟ್, ನಮಗೆ ಕೊಟ್ಟಿದ್ದು 47, ಅಂದ್ರೆ 1.19%. ಆಮೇಲೆ ಅಧ್ಯಕ್ಷರು 23-24 45,03,097 ಯೂನಿಯನ್ ಬಜೆಟ್, ನಮಗೆ ಕೊಟ್ಟದ್ದು 50,757 ಕೋಟಿ, 1.11%. 24-25 ಪ್ರೆಸೆಂಟ್ ಇಯರ್ ನಮಗೆ ಈಗ ಹೆಚ್ಚು ಕಡಿಮೆ ಅಂದ್ರೆ 25-26ಕ್ಕೆ ನಮಗೆ 50,65,000 ಕೋಟಿ ಕೇಂದ್ರದ ಬಜೆಟ್ ಆಗಿದೆ. ನಮಗೆ ಬರ್ತಾ ಇರೋದು 67,000 ಕೋಟಿ ಅಂದಾಜು, ಅಂದ್ರೆ 1.24%. ಯಾಕಿದನ್ನ ಸದಸ್ಯರ ಗಮನಕ್ಕೆ ತರ್ತೇನೆಂದ್ರೆ, ನಿನ್ನೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ, ಆರ್ಥಿಕ ಮಂತ್ರಿಗಳಾಗಿ ಅವರು ಈ ತರ ಹೇಳಿಕೆ ಕೊಡಬಾರ್ದು. ನಿಮ್ ಡಬಲ್ ಆಗಿಬಿಟ್ಟಿದೆ ಅಧ್ಯಕ್ಷರೇ. ಮನಮೋಹನ್ ಸಿಂಗ್ ಅವರು ಇದ್ದಾಗ ಇದಕ್ಕಿಂತ ಜಾಸ್ತಿ ಹಣ ನಮಗೆ ಬಂದಿದೆ. ಇದಕ್ಕೆ ಕಾರಣ ಬಜೆಟ್ ಸೈಜ್ ವಾಸ್ ಲೆಸ್ ದನ್ 20 lakhs. ಟುಡೇ ದ ಬಜೆಟ್ ಸೈಜ್ ಇಸ್ ಮೋರ್ ದನ್ 50 lakhs. ಅದ್ರ ತಕ್ಕಂಗೆ ಹಣ ಬರಬೇಕಲ್ಲ. ಓನ್ಲಿ 1. ಅವಾಗ 2% ಇತ್ತು, ಈಗ 1% to 1.5% ಬರ್ತಾ ಇದೆ. ದಯವಿಟ್ಟು ಒತ್ತಾಯ ಮಾಡ್ರಿ, ಕರ್ನಾಟಕಕ್ಕೆ ಸ್ವಲ್ಪ ಜಾಸ್ತಿ ಹಣ ಕೊಡಬೇಕು ಡೆವಲ್ಯೂಷನ್ ನಲ್ಲಿ ಅಂತ ಹೇಳಿ. ನೀವು, ನಾನು ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆ, ನಾಳೆ ಸರ್ಕಾರ ಇರ್ಬೋದು ಹೋಗ್ಬೋದು, ನಾಳೆ ಸರ್ಕಾರ ಬೇರೆ ಬರ್ಬೋದು ಹೋಗ್ಬೋದು, ಆದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅದನ್ನ ದಯವಿಟ್ಟು ಗಮನ ಇಟ್ಕೊಳ್ಳಿ. ನಾವು ನಮ್ಮ ರಾಜ್ಯ ಸಲುವಾಗಿ ಬಡ್ದಾಡ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬಡ್ದಾಡಬೇಕು. ಇದರಿಂದ ಸಿದ್ದರಾಮಯ್ಯನವರು 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಆದಂತ ಅನ್ಯಾಯವನ್ನ ಪದೇ ಪದೇ ಹೇಳ್ತಾನೆ ಬಂದ್ರವರು. ಅದನ್ನ ನೀವು ಟೀಕೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಅನ್ನೋದಲ್ಲ. ಟೇಕ್ ಇಟ್ ಆಸ್ ಎ ಪಾಸಿಟಿವ್. ಅವ್ರೇನು ಕೆಟ್ಟದಾಗಿ ಮಾತಾಡ್ಲಿಲ್ಲ, ಅದನ್ನ ದಯವಿಟ್ಟು ಅರ್ಥ ಮಾಡಿ. ಸರ್, 2008ರಿಂದ 2013ರಿಂದ ಎಲ್ಲ ಇದ್ದ, ಅವಾಗ ಮನಮೋಹನ್ ಸಿಂಗ್ ಇದ್ದಾಗ ಅವಾಗ ಯಾಕೆ ಹೇಳಿಲ್ಲ?
ಅವಾಗ ಎಷ್ಟು ಪರ್ಸೆಂಟೇಜ್ ಕೊಡ್ತಿದ್ರು ಡೆವಲ್ಯೂಷನ್? ಅವಾಗ ಎಷ್ಟು? ಅವಾಗ ವಿರೋಧ ಪಕ್ಷದವರಾಗಿ ಅವ್ರದ್ದು ಜವಾಬ್ದಾರಿ ಇತ್ತಲ್ಲ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಇತ್ತಲ್ಲ. 15th ಫೈನಾನ್ಸ್ ಕಮಿಷನ್ ಅಲ್ಲಿ ಅಧ್ಯಕ್ಷರೇ ಕರ್ನಾಟಕಕ್ಕೆ ಹೆಂಗ್ ಅನ್ಯಾಯ ಆಯ್ತು? ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದಂತೆ ನೋಡಿ, ದಿಸ್ ಇಸ್ ಎ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಲೇಡ್ ಆನ್ 2021. ಇದನ್ನು ಸ್ವಲ್ಪ ಗಮನ ಕೊಡಿ ದಯಮಾಡಿ. ನೀವೆಲ್ಲ ನಿಮಗೆ ಅನುಕೂಲ ಆಗುತ್ತೆ ರಾಜ್ಯಕ್ಕೆ. ನೋಡಿ ಅಧ್ಯಕ್ಷರೇ, ಸ್ಪೆಷಲ್ ಗ್ರಾಂಟ್ಸ್ ಇದು ಅವ್ರು ರೆಕಮೆಂಡ್ ಮಾಡಿದ್ದು 15th ಫೈನಾನ್ಸ್ ಕಮಿಷನ್. We believe that during 2021, no state should, as a result of our recommendation, get in absolute terms less than total amount of the devolution and a revenue deficit grants estimated to be received in 1920. It is believed that this is sound principle and should be adhered to. We have noted that some of the tax devolution and revenue deficit grant is projected to decline from 1920 to 2021 for 3 states, namely Karnataka, Mizoram and Telangana. Hence, we have provided, please understand the language, we have provided the grants to these states aggregating 6,764 crores in 2021. This grant shall be adequate to make up the shortfall between united transfer received by these states in the form of tax devolution plus revenue deficit of 2021. ಅದರಲ್ಲಿ ಕರ್ನಾಟಕಕ್ಕೆ 5,495 crores ಬರಬೇಕಾಗಿತ್ತು. ಅವ್ರೇನ್ ಹೇಳಿದ್ದಾರೆ? ವಿ ಹ್ಯಾವ್ ಗ್ರಾಂಟೆಡ್, ದ ವರ್ಡ್ ಸಿ, ವಿ ಹ್ಯಾವ್ ಗ್ರಾಂಟೆಡ್ ಅಂತ ಬರ್ದು. ಆದ್ರೆ ಅಧ್ಯಕ್ಷರೇ, ನಮ್ಮ ಕೇಂದ್ರದ ಹಣಕಾಸು ಮಂತ್ರಿಗಳು KC ರಾಮಮೂರ್ತಿ MP ಅವರು ರಾಜ್ಯಸಭಾ ಕ್ವಶನ್ ಕೇಳ್ತಾರೆ, ಈ ರೆಕಮೆಂಡೇಶನ್ ಏನಾಗಿದೆ ಅದು ಗ್ರಾಂಟ್ ಅನ್ನ ರಿಲೀಸ್ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಒಪ್ಕೊಳ್ತಾರೆ. ಎಸ್, 15th ಫೈನಾನ್ಸ್ ಕಮಿಷನ್ ಹ್ಯಾಸ್ ಸಬ್ಮಿಟೆಡ್ ಇಟ್ ರಿಪೋರ್ಟ್ ಆನ್ 30th October 20 ಪರ್ ಇಟ್ಸ್ ಟರ್ಮ್ ಅಂಡ್ ರೆಫರೆನ್ಸ್. ಫೈನಾನ್ಸ್ ಕಮಿಷನ್ ಇಟ್ಸ್ ರಿಪೋರ್ಟ್ ಅದೆಲ್ಲ ಹೇಳಿ ಈ ಹಣ ಕರ್ನಾಟಕಕ್ಕೆ ನಾವು ರಿಲೀಸ್ ಮಾಡಲೇಬೇಕಾಗಿದೆ, ಆದರೆ ನಾವು ಇದನ್ನ ರಿಲೀಸ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ರಾಜ್ಯಸಭಾದಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಒಂದು ಕಡೆ ನಮ್ಮ ಕೇಂದ್ರದ ಹಣಕಾಸು ಮಂತ್ರಿಗಳು ಹೇಳ್ತಾರೆ ವಿ ಫಾಲೋ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಅವ್ರು ಮಾಡ್ತಾರೆ. ಇಸ್ ಇಟ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್? ಇಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿ, ಇಲ್ಲ 15th ಫೈನಾನ್ಸ್ ಇದೆ ಅಂತ ಹೇಳಿ. ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯನವರು ಹೇಳೋದ್ರಲ್ಲಿ ತಪ್ಪೇನಿದೆ? 15th ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಯಾಕೆ ನೀವು ಒಂದ್ಸಾರಿ ಹೇಳಬಾರ್ದು? ಅವರು ನಮ್ಮ ರಾಜ್ಯದ ರಾಜ್ಯಸಭಾ ಮೆಂಬರ್. ಇದು ಟೀಕೆ ಅಲ್ಲ, ಇದು ಇಟ್ ಇಸ್ ಬಿಕಾಸ್ ಆಫ್ ದ ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾಗಬೇಕು, ಅದಕ್ಕೂ ನಿಮಗೂ ಒಳ್ಳೆ ಕ್ರೆಡಿಟ್ ಬರುತ್ತೆ. ವೈ ಕಾಂಟ್ ಲೀಡರ್ ಆಫ್ ದ ಅಪೋಸಿಷನ್, ಡೆಪ್ಯೂಟಿ ಲೀಡರ್, ನೀವು ಅರ್ಗ, ನೀವು ಯು ಆರ್ ಆಲ್ ಸೀನಿಯರ್ ಲೀಡರ್ಸ್ ಲೈಕ್ ಬಸನಗೌಡ, ಯು ಆರ್ ಎ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್, ವೈ ಕ್ಯಾಂಟ್ ಯು ಡೂ ದಿಸ್? ನೀವು ಕ್ವಶನ್ ಕೇಳಬೇಡಿ, ಇದು ಒಳ್ಳೇದಾಗ್ತದೆ ಅನ್ನೋ ಮಾತನ್ನ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ ಅಷ್ಟೇ. ಮತ್ತು ಅಧ್ಯಕ್ಷರೇ, ಮುಂದುವರೆದು ಸ್ಪೆಸಿಫಿಕ್ ಗ್ರಾಂಟ್ಸ್ ಅದರಲ್ಲಿ ನೋಡಿ, ಬೆಂಗಳೂರಿನ ಫೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಟ್ಟಿದೆ, ಟ್ಯಾಂಕ್ ರೀಜನರೇಷನ್ಗೆ 3,000 ಕೋಟಿ ಕೊಟ್ಟಿದೆ. ರೆಕಮೆಂಡೇಶನ್ ಇದನ್ನು ಕೊಡ್ಲಿಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಪದೇ ಪದೇ ಮಾತಾಡ್ತಾ ಇರೋದು ಅವ್ರಿಗೇನು ಲಾಭನ ಇದ್ರಾಗೆ? ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರ ಕಳಕಳಿ. ಅದಕ್ಕೆ ನೀವು ಕೈ ಜೋಡಿಸಿ ಅಂತ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ, ನಾ ಟೀಕೆ ಮಾಡ್ತಾ ಇಲ್ಲ. ಇದನ್ನು ಬಿಟ್ಟು ನೀವು ಮಾತಾಡ್ತಾ ಇದ್ರೆ ಇಟ್ ಇಸ್ ನಾಟ್ ಅಗೇನ್ಸ್ಟ್ ದ ಸ್ಟೇಟ್ ಇಂಟ್ರೆಸ್ಟ್. ವಿ ಹ್ಯಾವ್ ಟು ಗೋ ಟುಗೆದರ್. ನೀವು ಟೀಕೆ ಮಾಡಿ, ಇದು ಸರಿ ಇಲ್ಲ ಅಂತ ಹೇಳಿ, ಐ ವೆಲ್ಕಮ್ ದ್ಯಾಟ್. ಇದು ಎಲ್ಲರನ್ನ ನೀವು ಸರಿ ಮಾಡಬೇಕು. ಈಗ 16th ಫೈನಾನ್ಸ್ ಕಮಿಷನ್ ಇದೆ, ನಾವು ರೆಕಮೆಂಡೇಶನ್ ಕೊಟ್ಟಿದ್ದೇವೆ. ಏನಂತ? ವರ್ಟಿಕಲ್ ಡೆವಲ್ಯೂಷನ್ 50-50 ಆಗಬೇಕು. ಈಗ GST ಇದೆ ಅಧ್ಯಕ್ಷರೇ, GST ಇಸ್ 50-50, ಅದನ್ನ 60-40 ಮಾಡ್ರಿ ಅಂತ ಹೇಳಿದ್ದೇವೆ. ಯಾಕಂದ್ರೆ ಸ್ಟೇಟ್ ಹ್ಯಾಸ್ ಎಫರ್ಟ್ ಇದೆ. ಸಾಮಾನ್ಯ ಅಧ್ಯಕ್ಷರೇ, ಜಯನಗರ ಶಾಸಕರು ಅದಕ್ಕೆ ಗ್ರಾಂಟ್ ಕೇಳಿದ್ರೆ ತಗ್ಗಿ ಬಗ್ಗೆ ಬರಬೇಕು. ಬೇರೆ ಮಾತಾಡೋಣ, ಅದು ಯಾವುದೋ ಒಂದು ವಿಚಾರ ಇಟ್ಕೊಂಡು ದಯವಿಟ್ಟು ಆಯ್ತು. ನೀವು ಮುಂದುವರಿಸಿ ರಾಯರೆಡ್ಡಿ ಅವರೇ. ಯು ಆರ್ ಎ ಫಾರ್ಮರ್. ರಾಯರೆಡ್ಡಿ ನೀವು ಮುಂದುವರಿಸಿ. ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅವರ್ ಡಿಫಿಕಲ್ಟಿ ಆಫ್ ಎ ಸ್ಟೇಟ್. ಡೋಂಟ್ ಥಿಂಕ್ ವಿ ಆರ್ ಡಿಫರೆಂಟ್. ವಿ ಆರ್ ಹಿಯರ್ ಒನ್. ರಾಯರೆಡ್ಡಿ ಅವರೇ, ಯು ಆರ್ ಹಿಯರ್ ಒನ್. ರಾಯರೆಡ್ಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್. ಎಸ್ ಸರ್, ಐ ಅಂಡರ್ಸ್ಟುಡ್ ಯುವರ್ ಪ್ರಾಬ್ಲಮ್ ಸರ್, ಐ ಅಂಡರ್ಸ್ಟುಡ್ ಯುವರ್ ಪ್ರಾಬ್ಲಮ್ ಸರ್. ಹೀಗಾಗಿ ಇವತ್ತಿನ ದಿವಸ
ಅಧ್ಯಕ್ಷರೇ, 15th ಫೈನಾನ್ಸ್ ಕಮಿಷನ್ ಅಲ್ಲಿ ಆದಂತ ಅನ್ಯಾಯದ ಬಗ್ಗೆ ಸನ್ಮಾನ್ಯ ಯಡಿಯೂರಪ್ಪನವರು ಪತ್ರ ಬರೆದಿದ್ದಾರೆ. ಐ ಆಮ್ ಕಾಂಗ್ರ್ಯಾಚುಲೇಟಿಂಗ್, ಅವರು ಅಭಿನಂದನೆ ಸಲ್ಲಿಸ್ತೇನೆ ಯಡಿಯೂರಪ್ಪನವ್ರಿಗೆ. ಆದ್ರೆ ಯಡಿಯೂರಪ್ಪನವ್ರ ಮಾತಿಗೆ ಬೆಲೆ ಇಲ್ಲ. ನೋಡಿ ಅಧ್ಯಕ್ಷರಲ್ಲಿ ಯಡಿಯೂರಪ್ಪ ಅವ್ರ ಲೆಟರ್ ಇದೆ, ನಮಗೆ ರಾಜ್ಯಕ್ಕೆ ಇಷ್ಟ ಅನ್ಯಾಯ ಮಾಡಿದ್ರಿ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಅಂತ ಹೇಳಿ, ಡೇಟೆಡ್ 1/7/21, ಸೈನ್ ಬೈ ಯಡಿಯೂರಪ್ಪ. ಮತ್ತೆ ಯಾಕಪ್ಪ ನಿಮ್ಮವರು ಕೇಂದ್ರದಲ್ಲಿ ಕೊಡ್ತಾ ಇಲ್ಲ? ದಯಮಾಡಿದ್ರು ಒತ್ತಾಯ ಮಾಡಿ, ನೀವೆಲ್ಲ MLAಗಳು ಒತ್ತಾಯ ಮಾಡಿದ್ರೆ 100% ಕೊಡ್ತಾರೆ, ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ. ಆ ಜಯನಗರದ ಹೇಳಿದ್ರಲ್ಲ, ಅವ್ರಿಗೆ ಇದನ್ನು ಕೊಡಿಸಿ, ಜಯನಗರಕ್ಕೆ ಡಬಲ್ ಗ್ರಾಂಟ್ ಕೊಡ್ತಾರೆ. ರೆಡ್ಡಿ ಅವರೇ, ಅದಕ್ಕೆ ಅಧ್ಯಕ್ಷರೇ, ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಏನು ಬೆಲೆನೇ ಇಲ್ಲ ಇವ್ರ ಮಾತಿಗೆ. ಅದಕ್ಕೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ಹೇಳಲಿಕ್ಕೆ ಈ ಮಾತನ್ನ ನಾನು ಹೇಳಿದ್ದೇನೆ ಅಧ್ಯಕ್ಷರೇ. ಮತ್ತೆ ಇದಾದ ಮೇಲೆ ಅಧ್ಯಕ್ಷರೇ, ಈ ಹಾರಿಜೆಂಟಲ್ ಡೆವಲ್ಯೂಷನ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹಂಚೋದು 16th ಫೈನಾನ್ಸ್ ಕಮಿಷನ್. ವೆರಾಜ್ ಇನ್ 14th ಫೈನಾನ್ಸ್ ಕಮಿಷನ್ 4.71 ಹಂಚಿಕೆ ಆಗ್ತಾ ಇತ್ತು. ಈಗ 3.61 ತಂದಿದ್ದಾರೆ, 1.1 ಕಡಿಮೆ ಆಗಿಬಿಡ್ತಲ್ಲ. ಇದರಿಂದ 5 ವರ್ಷದಲ್ಲಿ 62,000 ಕೋಟಿ ನಮಗೆ ಗ್ರಾಂಟ್ ಕಮ್ಮಿ ಆಗಿದೆ. 62,000 ಕೋಟಿ ಗ್ರಾಂಟ್ ಕಮ್ಮಿ ಆಗಿದೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರ ವಿಚಾರ ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ. ಅವರು ಈಸ್ ಎ ವೆರಿ ಮೆಚೂರ್ಡ್ ಮ್ಯಾನ್, ಈಸ್ ಲೈಕ್ ಎ ಸ್ಟೇಟ್ಮನ್. ಅದಕ್ಕೆ ಇದನ್ನ ನಿಮಗೆ ಹಾರಿಜೆಂಟಲ್ ಡೆವಲ್ಯೂಷನ್ ಅಲ್ಲೂ ಕೂಡ ಈ ಸಾರಿ 5% ಮಾಡ್ರಿ ಅಂತ ಹೇಳಿದ್ದೇವೆ. 5%. ಅದಕ್ಕೆ ನೀವೆಲ್ಲ ಇದನ್ನ ಮಾಡ್ರಿ. ಮತ್ತೆ ಇದ್ರ ಜೊತೆಗೆ ಅಧ್ಯಕ್ಷರೇ, ನಾನು ಹೀಗಾಗಿ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಬಸನಗೌಡರು ಮಾತಾಡ್ಬೇಕು. ಅವ್ರು ಒಳ್ಳೆ ಸ್ವಲ್ಪ ಮಾತಾಡ್ತಾರೆ, ಅವ್ರು ಮಾತಾಡುವಾಗ ಸ್ವಲ್ಪ ಇರ್ತದೆ. ಆಮೇಲೆ ಅಧ್ಯಕ್ಷರೇ ಮಾತಾಡಿದ್ರೆ 5 ನಿಮಿಷದಲ್ಲಿ ಮುಗಿಸಿ. ಆಯ್ತು ಅಧ್ಯಕ್ಷರೇ, ಮಾಡೋಣ. ಅಧ್ಯಕ್ಷರೇ, ಇವತ್ತಿನ ದಿವಸ ನಾವು ಜನಕಲ್ಯಾಣದ ಬಗ್ಗೆ ಹೇಳಿದೆ. ಪರ್ ಕಾನ್ಸ್ಟಿಟ್ಯೂನ್ಸಿ 232 crores ಬರೀ ಗ್ಯಾರಂಟಿಯಲ್ಲಿ ಹೋಗ್ತದೆ. ಪರ್ ಕಾನ್ಸ್ಟಿಟ್ಯೂನ್ಸಿ ಐ ಆಮ್ ಟಾಕಿಂಗ್. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 232 ಕೋಟಿ, ಅದು ಸಾಣದಲ್ಲ. ಅಪಾರ್ಟ್ ಫ್ರಮ್ ಅದರ್ ಸಬ್ಸಿಡೀಸ್. ಅದಕ್ಕೆ ಜನಕಲ್ಯಾಣ ನಾವು ಮಾಡಿದ್ದೇವೆ. ಇವತ್ತು ಅಭಿವೃದ್ಧಿ ಸಲುವಾಗಿ ಈಗಾಗಲೇ ತಾವು ಅನೆಕ್ಸ್ ನೋಡ್ರಿ ಏನೇನು ಕೆಲಸಗಳನ್ನ ಈ ವರ್ಷ ಮಾಡಿ. ಎಸ್, ಇನ್ನೂ ಆಗ್ಬೇಕು, ನನಗೂ ಗೊತ್ತಿದೆ ಅದು ಇನ್ನೂ ಆಗ್ಬೇಕು ಕೆಲಸ. ಆದ್ರೆ ನಮ್ಮ ಇತಿಮಿತಿಯಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡಿದ್ದೇವೆ. ಈಗ CC ಪಾಟೀಲ್ರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರು. ನೀವು ಏನ್ ಮಾಡಿದ್ದಾರೆ ಅಧ್ಯಕ್ಷರವರು ಅಭಿವೃದ್ಧಿ ಸಲುವಾಗಿ? ನೋಡಿದಾಗ ಮುಂದಕ್ಕೆ ಹೋಗಿ, ಅಲ್ಲ ಮುಂದಕ್ಕೆ ಅಲ್ಲ, ಹಿಂದಕ್ಕೆ ಹೋಗಿಲ್ಲ. ಇದು ಈ ಪ್ರೆಸೆಂಟ್ ನಡೀತಾ ಇದೆ. ಐ ಮೀನ್ ಫಾಸ್ಟ್ ಟೆನ್ಸ್ ಅಲ್ಲಿ ಇಲ್ಲ, ಐ ಮೀನ್ ಪ್ರೆಸೆಂಟ್ ಟೆನ್ಸ್. ನೋಡಿ ಅಧ್ಯಕ್ಷರೇ, ಆಸ್ ಆನ್ 31/3/23 2,70,695 ಕೋಟಿ ರೂಪಾಯಿಗಳನ್ನ ವರ್ಕ್ ಅನ್ನು ಅಪ್ರೂವ್ ಮಾಡಿದ್ರಿ. ಎಸ್, ಐ ಅಪ್ರಿಷಿಯೇಟ್. ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ. ಆದ್ರೆ ಅದು ಹಣ ಇಡಬೇಕಲ್ಲ. ನೋಡಿ ಅಧ್ಯಕ್ಷರೇ, ಪಬ್ಲಿಕ್ ವರ್ಕ್ಸ್ ನೀವು ಮಿನಿಸ್ಟ್ರು 27,821 ಕೋಟಿ ಕೆಲಸ ಅಪ್ರೂವ್ ಮಾಡಿ ಟೆಂಡರ್ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. 23-24ರಲ್ಲಿ ಹಣ ಇಟ್ಟಿದ್ದು ಬರೀ 8,322 ಕೋಟಿ 27,000ಕ್ಕೆ. ಅಲ್ಲಿ ಶಾರ್ಟ್ ಫಾಲ್ ಆಯ್ತು ಅಧ್ಯಕ್ಷರೇ. ನೀರಾವರಿ, ಮೈನರ್ ಇರಿಗೇಷನ್ ಎಲ್ಲ ಹೇಳಂದ್ರೆ ಹೇಳ್ತೀನಿ. ಅದಕ್ಕೆ ಒಂದು ಶಾಂಪಲ್ ಕೊಟ್ಟೆ. 2,70,695 ಕೋಟಿ ರೂಪಾಯಿ ಬಜೆಟ್ ಅಪ್ರೂವ್ ಮಾಡಿ ಹೋಗಿದ್ರಿ. ಬಜೆಟ್ ಇಟ್ಟಿದ್ದು ಕೇವಲ 42,000 ಕೋಟಿ. ಅಂದ್ರೆ ಇನ್ನು 2,27,000 ಕೋಟಿ ಅಭಿವೃದ್ಧಿ ಹಿಂದಿನ ಕೆಲಸದ ಭಾರ ನಮ್ಮ ಮೇಲೆ ಬಿಟ್ಟು ಹೋಗ್ಬಿಟ್ಟಾರ. ದೊಡ್ಡ ಗುಡ್ಡದಂತ ಕಲ್ಲು ನಮ್ಮ ಸಿದ್ದರಾಮಯ್ಯನ ಮೇಲೆ ಇಟ್ಟಾರ. ಅದನ್ನೆಲ್ಲ ಎತ್ಕೊಂಡು ಹೇಳ್ಬೇಕಲ್ಲ ಸಿದ್ದರಾಮಯ್ಯ, ಬಿಕಾಸ್ ಸಿದ್ದರಾಮಯ್ಯ ಇಸ್ ಎ ವೆರಿ ಸ್ಟ್ರಾಂಗ್ ಮ್ಯಾನ್. ಅದನ್ನ ಮೇಲೆ ಎತ್ತಿದ್ದಾರೆ. ಸ್ವಲ್ಪ ಸ್ಲೋಲಿ ಮೇಲೆ ಹೇಳ್ತಾ ಇದ್ದಾರೆ. ದಡನ್ನಾಗಿ ಎತ್ತಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ನೆಕ್ಸ್ಟ್ ಇಯರ್ಗೆ ಒಂದು ಸಮವಾಗಿ ಬರ್ತದೆ ನಿಮ್ಗೆ ಹೇಳಿದ್ದು. ಬಿಕಾಸ್ ಆಫ್ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ಪ್ರೀವಿಯಸ್. ನೀವು ಮಾಡಿದಂತ ಕೆಲವು ತಪ್ಪುಗಳು ಇದಾವೆ, ಸರಿನೂ ಇದಾವೆ. ಆದ್ರೆ ಆ ತಪ್ಪುಗಳನ್ನ ನೀವು ನೋಡೋದೇ ಅಲ್ಲ, ಬರೀ ನಮ್ಮನ್ನ ಟೀಕೆ ಮಾಡಲಿಕ್ಕೆ ತಾವು ಹೇಳ್ತೀರಿ. ವೆರಿ ಗುಡ್. ಅಧ್ಯಕ್ಷರೇ, 1-2 ನಿಮಿಷ ಮುಗಿಸ್ತೇನೆ. ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದೆ, ಈ ವರ್ಷ ಎಲ್ಲಾ ಶಾಸಕರಿಗೆ 224 ವಿಧಾನಸಭಾ ಕ್ಷೇತ್ರಗಳಿಗೆ ಮುಖ್ಯಮಂತ್ರಿಗಳು ನನ್ನ ಎದುರಿಗೆ ಹೇಳಿದ್ದು ಹೇಳ್ತೇನೆ. ಡ್ಯೂರಿಂಗ್ ದ ಬಜೆಟ್ ಮತ್ತೆ ಹೇಳ್ತಾರೆ, ಈಗ ಘೋಷಣೆ ಮಾಡಬೇಡಿ. 1,000 ಕೋಟಿ ರೂಪಾಯಿಗಳನ್ನ ಕೊಡ್ತಾರೆ. ಅದಕ್ಕೆ ವಿರೋಧ ಪಕ್ಷಕ್ಕೂ ಕೊಡ್ಲೇಬೇಕು ಅಂತ ಹೇಳಿದ್ರು. ಅದು ಮತ್ತೆ ಮುಖ್ಯಮಂತ್ರಿ ಹೇಳ್ತಾರಲ್ಲ. ಐ ಡೋಂಟ್ ವಾಂಟ್ ಟು, ಯಾಕಂದ್ರೆ ದಯವಿಟ್ಟು ಕೇಳಿ ಇದ್ರ ಗೌರಿ ರಾಯರೆಡ್ಡಿ ಅವರೇ
ರೆಡ್ಡಿ ಅವರೇ ಒಂದು ಕೇಳಿ ಹೋದ್ ಸರಿ ಎಲ್ಲ ನೀವು budget ಹೇಳಿದ್ರೆ ಅಲ್ಲಿ ಮುಖ್ಯಮಂತ್ರಿ ಹೇಳಿ ಅವರ ಒಂದ್ ನಿಮಿಷ ಚಂದ್ರಪ್ಪ ಹೃದಯ ವೈಶಾಲ್ಯತೆ ಎಷ್ಟಿದೆ ಅನ್ನೋದು ಕೇಳ್ತೇನೆ. ಅವ್ರು ಏನ್ ಹೇಳಿದ್ರೆ ಗೊತ್ತಾ, ನಾವು ಏನ್ ಸರ್ ವಿರೋಧ ಪಕ್ಷಕ್ಕೆ ನೋ ನಾವು ಕೊಡ್ಲೇಬೇಕು ಅಂತ ಅವ್ರ ಹೃದಯ ವೈಶಾಲ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ. ಅವ್ರು ಹೇಳಕ್ ಆಗುತ್ತಾ ನನ್ನ ಹೃದಯ ದೊಡ್ಡದಿದೆ ಅಂತ ಹೇಳಿ? ಈಗ PWD ಮಂತ್ರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಾದಾಮಿ ಶಾಸಕರು ನಾನು ಅವ್ರಿಗೆ ಎಷ್ಟು ಕೊಟ್ಟಿದ್ದೇನೆ ಕೇಳಿ. ಹೃದಯ ವೈಶಾಲ್ಯತೆಯಿಂದ ಇವತ್ತು ಅಪೋಸಿಷನ್ ಕೊಡ್ಬೇಕಂತ ಅವರ ಮನೋಭಾವನೆ ಇದೆ ಅನ್ನೋದನ್ನ ಸದನ ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿಯವರಿಗೆ ಕೊಟ್ಟಿಲ್ಲ, ಶಾಸಕರೇ ಮಾಡ್ತಾರೆ ಕೊಡ್ತಾರೆ ಅಂತ ಹೇಳ್ತೀರಾ? ಅಧ್ಯಕ್ಷರೇ ಮುಂದೆ ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಅಧ್ಯಕ್ಷರೇ, ಇವತ್ತು ದಯವಿಟ್ಟು ಇದನ್ನ ಪ್ಲೀಸ್ ಟೇಕ್ ಇಟ್ ಆಸ್ ಪಾಸಿಟಿವ್. ತಾಲಿಬಾನ್ ಹಲಾಲ್ ಬಜೆಟ್. ಅರಬ್ಬಿ ವರ್ಡ್ ಅಲ್ಲಿ ಹಲಾಲ್ ಅಂದ್ರೆ ನ್ಯಾಯಬದ್ಧವಾದಂತ ಲಾಫುಲ್ ಅಂತ ಶಬ್ದ ನಿಮ್ದು ಅದೇ ಇದ್ರೆ ಐ ವೆಲ್ಕಮ್ ದಟ್. ಆದ್ರೆ ಮುಂದೇನ್ ಹೇಳ್ತೀರಿ? ಇದು ಮುಸ್ಲಿಂ ಬಜೆಟ್. ಯಾಕೆ ಮುಸಲ್ಮಾನರು ಈ ದೇಶದಲ್ಲಿ ಇಲ್ವಾ? ದೇಶದ ಪ್ರಜೆಗಳು ಇಸ್ಲಾಂ ಬಂದಿದ್ದು ಯಾವಾಗ? ನಾನು ಬಹಳ ಹೋಗಲ್ಲ, ದಯವಿಟ್ಟು ಎಣ್ಣೆಗಿದ್ದೀನಿ, ಪ್ಲೀಸ್ ಪರ್ಮಿಟ್. ಈಗ 1400 ವರ್ಷ ಇಸ್ಲಾಂ ಬಂದು ಇವತ್ತು ನಮ್ಮ ದೇಶದಲ್ಲಿ 7ನೇ ಶತಮಾನದಲ್ಲಿ 634 ಅಲ್ಲಿ ಇಸ್ಲಾಂ ಬಂತು. ನಮ್ಮ ದೇಶದಲ್ಲಿ 7ನೇ ಶತಮಾನಕ್ಕೆ ಮೀರ್ ಕಾಸಿಂ ಅವರಿಂದ ಫಸ್ಟ್ ಪಾಕಿಸ್ತಾನದ ಏರಿಯಾ ಅಲ್ಲಿ ಹಿಂದೂ ಕನ್ವರ್ಟೆಡ್. ನಮ್ಮ ದೇಶದಲ್ಲಿ ಇವತ್ತು 21 ಕೋಟಿ ಜನ ಮುಸ್ಲಿಮರಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ನಿಯರ್ಲಿ 1 crore ಮುಸ್ಲಿಮ್ಸ್ ಇದ್ದಾರೆ. 14%. ಅವ್ರಿಗೆ ಕೂಡ ಅವ್ರು ನಮ್ಮ ದೇಶದ ಪ್ರಜೆಗಳು. ಆಯ್ತು. ಆಮೇಲೆ ಅದಕ್ಕೆ ಈ ವರ್ಷ 4500 crores ಕೊಟ್ಟಿರೋದು ಯಾಕೆ? ಅಧ್ಯಕ್ಷರೇ, ಸುಮಾರು 1,000 ಕೋಟಿ ರೂಪಾಯಿನ ಎಜುಕೇಶನ್ ಖರ್ಚು ಮಾಡ್ತೇವೆ ಹೊರತು ಅವ್ರಿಗೆ ವೈಯಕ್ತಿಕ ನಾವು ಈಗ ಒಂದ್ ನಿಮಿಷ ಇದರಲ್ಲಿ ಎಜುಕೇಶನ್ ಅಲ್ಲಿ ಹಿಂದೂಗಳಿಗೆ ಏನ್ ಪ್ರಾಫಿಟ್ ಇದೆ ಅಂತ ಗೊತ್ತಾಗದ್ ಬೇಡ ಅವ್ರಿಗೆ? ಗೊತ್ತಾಗ್ತದೆ. 50 ರೆಸಿಡೆನ್ಸಿಯಲ್ ಸ್ಕೂಲ್ ತೆಗಿತಾ ಇದಾರಲ್ಲ, ಅದು ಕಟ್ಟಡ ಕಟ್ಟಲಿಕ್ಕೆ ಸುಮಾರು 1,000 ಕೋಟಿ ಹೋಗುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 100 ಇದ್ರೆ 75% ಮುಸಲ್ಮಾನರು, ಜೈನರು, ಅಂದ್ರೆ ಮೈನಾರಿಟಿ. ಗೊತ್ತಿದೆ. 25% ಹಿಂದೂಗಳಿಗಿದೆ. ಅದರಲ್ಲಿ 16 ಡಿಗ್ರಿ ಕಾಲೇಜ್ ತೆಗಿತಾ ಇದ್ದೇವೆ ಮೈನಾರಿಟಿ. ಅದರಲ್ಲಿ 25% ಹಿಂದೂಗಳಿಗಿದೆ. ಮುಂದಕ್ಕೆ ಹೋಗುವ ಅಂತ ಹೇಳಿ ಮುಂದಕ್ಕೆ ಅಂದ್ರೆ ಇದು ಗೊತ್ತಾಗ್ಲಿ, ಅದಕ್ಕಾಗಿ ನೀವು ಒಯ್ಯೋದು ಬೇಡ. ಹಂಗಾದ್ರೆ ನಿಮ್ಮನ್ನೊಂದು ಕ್ವಶನ್ ಕೇಳ್ತೇನೆ. ಮೋದಿ ಅವರು, ಅಧ್ಯಕ್ಷ, ಇದು ವೆರಿ ಇಂಪಾರ್ಟೆಂಟ್ ಕೇಳಿ. ಮೋದಿ ಅವರು ಇಂಡಿಯನ್ ಬಜೆಟ್ 23-24 ಇಂಡಿಯನ್ ಬಜೆಟ್ 23-24 ಮೋದಿ ಅವರ ಸರ್ಕಾರ 200 ಕೋಟಿ ರೂಪಾಯಿಗಳನ್ನ ಅಫ್ಘಾನಿಸ್ತಾನದ ಮುಸ್ಲಿಮರ ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. 200 crores. ಇದು ನಾನು ಹೇಳ್ತಾ ಇರೋದು. ಮುಂದುವರಿಸಿ. ಮುಂದೆ ತಾಲಿಬಾನ್ ನಲ್ಲಿ ವೆಲ್ಕಮ್ ಇಟ್ ನೋಡಿ. ತಾಲಿಬಾನ್ ವೆಲ್ಕಮ್ಸ್ ಇಂಡಿಯನ್ ಬಜೆಟ್ 23-24 ಸೇಸ್ ವಿಲ್ ಹೆಲ್ಪ್ ಇಂಪ್ರೂವ್ ಇಟ್ಸ್ ಟೈ ಬಿಟ್ವೀನ್ ದ ನೇಷನ್. ಇದು ಒಂದಲ್ಲ, ಇದು ಹಿಂದೂನಲ್ಲಿದೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿದೆ, ಅಥವಾ ಬುಕ್. ಇದನ್ನ ಯಾಕೆ ಹೇಳಿದೆ ಅಂದ್ರೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮತ್ತೆ ನೀವು ವೈ ಕಾಂಟ್ ಯು ಅಗರ ಹೋಗಿ ನಿಲ್ಲಿಸಬೇಕಾಗಿತ್ತು ಮೋದಿ ಅವ್ರನ್ನ? ನೀವು ಯಾಕ್ರಿ ಮುಸ್ಲಿಂ? ಆಯ್ತು, ಮುಂದುವರಿಸಿ. ನೆಕ್ಸ್ಟ್. ಸರಿ ಅಧ್ಯಕ್ಷರೇ, ಪ್ಲೀಸ್ ಪರ್ಮಿಟ್ ಮಿ. ನಾನು ಯಾಕೆ ಕಂಪೇರ್ ಮಾಡಿ ಅವ್ರಿಗೆ ಸದ್ಬುದ್ಧಿ ಸ್ವಲ್ಪ ಬರ್ಲಿ ಅನ್ನೋದಕ್ಕಾಗಿ ಹೇಳ್ತೇನೆ. ಅವರ ಮೋದಿ ಅವರ ಹೃದಯ ವೈಶಾಲ್ಯತೆ, ಮೋದಿ ಅವರ ಹೃದಯ ವೈಶಾಲ್ಯತೆ, ಬಸನಗೌಡ್ರೆ ಮೋದಿ ಅವರ ಹೃದಯ ವೈಶಾಲ್ಯತೆ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಹೇಳಿದೆ. ಅದಕ್ಕೆ ಅವರು ಕೊಟ್ಟಿದ್ದ ತಪ್ಪಲ್ಲ, ಸಿದ್ದರಾಮಯ್ಯನವರು ಮಾಡಿದ್ದಂತ ನಾ ಹೇಳಿದೆ. ನೀವು ಮಾತಾಡ್ತಿಲ್ಲ ಮತ್ತೆ. ಆಯ್ತು ಅಧ್ಯಕ್ಷ, ಇನ್ನು ಕೊನೆಯದೇ ಬಂದೆ. ಅಧ್ಯಕ್ಷರೇ, 200 ಕೋಟಿ ಅಫ್ಘಾನಿಸ್ತಾನ ಕೊಟ್ಟಿರ್ತ ಹೇಳಿದ್ರು. ಅಫ್ಘಾನಿಸ್ತಾನ ಕೊಟ್ಟು ಪಾಕಿಸ್ತಾನ ಮೆತ್ತಗೆ ಮಾಡ್ಬೇಕಾಗಿ. ಅಯ್ಯೋ, ಅದಕ್ಕೆ ನಾವು ಕೊಟ್ಟಿವಿ. ನಾವು ಇಲ್ಲಿ ದುಶ್ಮನ್ ದೋಸ್ತ್ ಅಫ್ಘಾನಿಸ್ತಾನ ಕೊಟ್ಟು ಪಾಕಿಸ್ತಾನ ಸಮಾಪ್ತಿ ಆಗ್ಬೇಕು. ಅದು ಭಾರತದ ಅವಿಭಾಜ್ಯ ಹಂಗಾಗ್ಬೇಕಂತ ಹೇಳಿ ಮೋದಿ ನಮ್ಮ ಮುಖ್ಯಮಂತ್ರಿ
Budget ವಿಷಯ ಅಲ್ಲಿ ಏನ್ ಮಾತಾಡ್ತಾರೆ wrong. ಇವ್ರು ಅದಕ್ಕೆ ಬೇರೆ ಅರ್ಥ ಕೊಡ್ತಾ ಇರ್ತಾರೆ. ಇಲ್ಲ ಕೂತ್ಕೊಳ್ಳಿ ಇದರಲ್ಲಿ. ನಮ್ಮ What is the quantum of 200 crores out of the total? Sir, ನೀವು ನಿಮ್ಮ Sir, 200 crores out of the total budget. ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳ್ರಿ ಅಂತ ಹೇಳಿಕ್ ಬಟ್ಟೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರೋದು ಕೂಡ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹೋಗ್ಲಿ, ಅವರಿಗೆ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ, ಅವ್ರನ್ನೂ ಮಾನವೀಯ ದೃಷ್ಟಿಯಿಂದ ನೋಡಿ ಅಂತ ಮಾಡಿದ್ದೆ ಹೊರತು ಬೇರೆ ಯಾವುದು ಮಾತಲ್ಲ. ಅದಕ್ಕೆ ಅಧ್ಯಕ್ಷರು ಇದರ ಜೊತೆಗೆ ನೀರಾವರಿಗಾಗಿ ಕಂಪ್ಲೀಟ್ ಅಧ್ಯಕ್ಷರೇ, ನೀರಾವರಿಗಾಗಿ ಅಧ್ಯಕ್ಷರೇ ನಮ್ಮಲ್ಲಿ ಕೃಷ್ಣ ಹೇಳ್ತೇನೆ, ಕಾವೇರಿ ನದಿ ಅಲ್ಲ ಆಯ್ತು, ನಾ ಮುಗಿಸ್ತೇನೆ. ಐ ಆಮ್ ಎಟ್ ದ ಲಾಸ್ಟ್ ಚಾಪ್ಟರ್. ಅಧ್ಯಕ್ಷರೇ, ನೀರಾವರಿಗಾಗಿ ನಮ್ಮ ರಾಜ್ಯದಲ್ಲಿ ಈ ಕೃಷ್ಣಾ ಕಣಿವೆ, ಕಾವೇರಿಯಲ್ಲಿ ಮೇಕೆದಾಟು. ಬಸವರಾಜ ಕೇಂದ್ರದ ಸಚಿವರಿದ್ದರು, ರೈಲ್ವೆ ಮಿನಿಸ್ಟರ್. ಅವರು ನಮಗೆ ಒಂದು ಮಾತು ಹೇಳಿದ್ರು, ಯಾಕೋ ಬಸವರಾಜ ರೆಡ್ಡಿ ಜ್ಞಾಪಕ ಬರ್ತಾ ಇದ್ದಾರೆ. ಅವ್ರು ಯಾರೋ ಭಾಷಣ 45 ನಿಮಿಷ 50 ನಿಮಿಷ ಮಾಡಿದ್ರಂತೆ. ಸ್ಪೀಕರ್ಗೆ ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಬೆಲ್ ತನಕ ಕೈ ಬಂದ ತಕ್ಷಣ ಅವರು ಟು ಕನ್ಕ್ಲೂಡ್ ಅಂತ ಇದ್ರು, ಕೈಗೆ ವಾಪಸ್ ಹೋಗ್ತಾ ಇದ್ರು. ಮತ್ತೆ 45 ನಿಮಿಷ ಟು ಕನ್ಕ್ಲೂಡ್. ಹಾಗೆ ಕೊನೆಯದಾಗಿ ಸುರೇಶ್ ಕುಮಾರ್ ಅವರಿಗೆ ಇದೆಷ್ಟೇ ಕೊನೆಯದಾಗಿ ಅಲ್ಲ ಸುರೇಶ್ ಕುಮಾರ್ ಅವರಿಗೆ ನನ್ನ ಭಾಷಣದಲ್ಲಿ ಮುಂದುವರಿಸಿ. ಒಂದ್ ಮಿನಿಟ್ ನನ್ನ ಭಾಷಣದಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬಿಡಿ ನಾ ಕೂತ್ ಬಿಡ್ತೇನೆ. ಇಲ್ಲ ಕಂಪ್ಲೀಟ್ ಫಾರ್ ಫ್ಯೂ ಮಿನಿಟ್ಸ್, ಏನೋ ಒಂದ್ 2 ನಿಮಿಷ ಮಾತಾಡೋ ಅವಕಾಶ ಸಿಕ್ಕಿದೆ. ಅಧ್ಯಕ್ಷರೇ, ನೀರಾವರಿ ವಿಚಾರಕ್ಕೆ ಬರ್ತೇನೆ. ಟು ವಾಚ್ ಸೀರಿಯಸ್ಲಿ. ನೋಡಿ ಅಧ್ಯಕ್ಷರೇ, ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಎಷ್ಟು ನೀರಾವರಿ ಆಗಬೇಕು ಕಂಪ್ಲೀಟ್ ಮಾಡಿಬಿಟ್ಟಿದ್ದೇವೆ ಆಸ್ ಫಾರ್ ದ ಟ್ರಿಬ್ಯುನಲ್. ನಾವು ಬಿಳಿಗೊಂಡ್ಲು ಹತ್ರ 170 TMC ವಾಟರ್ನ ಬಿಡಬೇಕು ಏನ್ರಿ ಜಯಚಂದ್ರ ಅವರಿಗೆ. 192 ಇಂದ 170 ರೆಡ್ಯೂಸ್ ಆಯಿತು, 177ಗೆ ರೆಡ್ಯೂಸ್ ಆಯಿತು. ಆ ನೀರನ್ನ ಬಿಟ್ಟ ಮೇಲೆ ಇನ್ನೂ ನಮ್ಮ ನೀರು ಉಳಿತದೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಬೆಂಗಳೂರಿಗೆ ನೀರು ತರಬೇಕು ಮತ್ತು ರೈತರಿಗೆ ಅನುಕೂಲ ಆಗ್ಬೇಕಂತ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕಂತ ಪಾದಯಾತ್ರೆ ಮಾಡಿದ್ರು. ವೈ ಕಾಂಟ್ ಯು ಸಪೋರ್ಟ್ ಫಾರ್ ದ ಸ್ಟೇಟ್ ಪರ್ಪಸ್? ಅದನ್ನ ಮಾಡ್ತಾ ಇಲ್ಲ. ದಯವಿಟ್ಟು ಮಾಡಿ ಅದನ್ನ ಅನುಮತಿ ಕೊಡಿಸಿ. ಹೆಂಗಿರು ತಮಿಳುನಾಡಿಗೆ ಹೋಗ್ತಾ ಇದಾರೆ. ಆಯ್ತು ಆಯ್ತ್ರಿ, ಒಂದು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು. ಡಿಲಿಮಿಟೇಷನ್ ಅಶ್ವಥ್ ಪ್ರತಿಯೊಂದು ಕೌಂಟರ್ ಆಗಿ ಫಿನಿಶ್. ಯಾಕೆ ಬೇಡ? ನಮ್ಮ ಬಸನಗೌಡರಿಗೆ ಒಂದ್ ನಿಮಿಷ ಅಧ್ಯಕ್ಷರೇ, ಬಸನಗೌಡರಿಗೆ ಗೊತ್ತು ಕೃಷ್ಣಾ ನದಿ ಒಂದ್ ನಿಮಿಷ ಮುಗಿಸ್ಬಿಟ್ಟೆ. ಒಂದೇ ನಿಮಿಷ ದೊಡ್ಡ ನದಿ. ಸಪೋರ್ಟ್ ಆಗಿ ಹೇಳ್ತೀನಿ. 22ನೇ ತಾರೀಕು DCM ಅವರು ಚೆನ್ನೈಗೆ ಹೋಗ್ತಾ ಇದ್ದಾರೆ. ಅವತ್ತು ಅದು ಅವರು ಮಾಡಕ್ಕಾಗಲ್ಲ. ಕೃಷ್ಣಾ ಕಣಿವೆ ಬಗ್ಗೆ ಅಧ್ಯಕ್ಷರೇ 22ನೇ ದಯಮಾಡಿ ಹೇಳಿ. ಅದು ಕೃಷ್ಣಾ ವಾಟರ್ ಟ್ರಿಬ್ಯುನಲ್ 2 ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಅವಾರ್ಡ್ ಮಾಡಿ ಸುಮಾರು 11 ವರ್ಷ ಆಯಿತು, 13 ವರ್ಷ ಆಯಿತು. ಅಲ್ಲಿ ಏನಾಗಿದೆ ಅಧ್ಯಕ್ಷರೇ, ಆಫ್ಟರ್ ದ ಅವಾರ್ಡ್ ಏನು ನಮ್ಮ ಅವಾಗ ತೆಲಂಗಾಣ ಇರಲಿಲ್ಲ, ಆಂಧ್ರ ಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಹಂಚಿಕೆ ಆದಂಥ ನೀರನ್ನು ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಹೋಲ್ಡ್ ಮಾಡಿದ್ದಾರೆ ಆನ್ ದ ರಿಕ್ವೆಸ್ಟ್ ಆಫ್ ದಿ ಆಂಧ್ರ ಪ್ರದೇಶ್ ಪ್ರೀವಿಯಸ್ ಗವರ್ಮೆಂಟ್. ಇವತ್ತಿನವರೆಗೂ ನರೇಂದ್ರ ಮೋದಿ ಅವರು ಮೀಟಿಂಗ್ ಕರೀಲಿಲ್ಲ. 4 ರಾಜ್ಯದ ಮೀಟಿಂಗ್ ಕರಿಬೇಕು, ಬರೀ ಕೋರ್ಟ್ನ. ಅದರಿಂದ ನಮ್ಗೆ ಅನ್ಯಾಯ ಆಗಿದೆ. ನೀರು ಹರಿದು ಹೋಗ್ತಾ ಇದೆ ಆಂಧ್ರಕ್ಕೆ. ಇವನ್ ಟ್ರಿಬ್ಯುನಲ್ ಕೂಡ ರಚನೆ ಮಾಡಿದ್ದು 2004, ವಾಜಪೇಯಿ ಅವರು 2000 ಮಾಡಬೇಕಾಗಿತ್ತು. ಇವುಗಳು ಆಗ್ತಿರ್ತವೆ ಕೇಂದ್ರ ಸರ್ಕಾರದಲ್ಲಿ. ಅದಕ್ಕೆ ನೀವು ಮೋದಿ ಅವ್ರಿಗೆ ಹೇಳಬೇಕು, ನೋಡಿಯಪ್ಪ ನಮ್ಮ ರಾಜ್ಯಕ್ಕೆ ಅನಾನುಕೂಲ ಆಗುತ್ತೆ. ಫಸ್ಟ್ ನಮ್ಗೇನು ಕೃಷ್ಣಾ ವಾಟರ್ ಟ್ರಿಬ್ಯುನಲ್ 2 177 TMC ಕೊಟ್ಟಾರಲ್ಲ, 177 ಅದನ್ನ ನೀರಾವರಿ ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಅಂತೇಳಿ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಆಲ್ಮಟ್ಟಿ ಡ್ಯಾಮ್ ಅನ್ನ 519 524.2 ಎತ್ತರಿಸಬೇಕಲ್ಲ ಬಸವನಗೌಡ್ರೆ. ಅದಕ್ಕೆ 75,000 ಎಕರೆ ಹಿಂದೆ ಭೂಮಿ ಮುಳುಗ್ತದೆ ಈಗ ನೀರು ನಿಲ್ಲಿಸಬೇಕಾದ್ರೆ. ಅದಕ್ಕೆ ಈ ವರ್ಷ 72,000 ಎಕರೆಯನ್ನ ಮೊದಲೇ ಹಂತದಲ್ಲಿನೇ ಕನ್ಸೆಂಟ್ ಅವಾರ್ಡ್ ಅಲ್ಲಿ
ಜಮೀನನ್ನ ಖರೀದಿ ಮಾಡಬೇಕು ಅನ್ನೋಂಥ ಬಜೆಟ್ನಲ್ಲಿ ಇಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಟ್ಟಿದ್ದೇವೆ. 8,000 ಕೋರ್ಸ್ ಮಾಡಿದ್ದಾರೆ. ಇಟ್ ಇಸ್ ದೇರ್ 8,000 ಕೋರ್ಸ್. ಅದಕ್ಕೆ ನಿಮ್ದು ಇರಿಗೇಷನ್ ಬಜೆಟ್ 18,000 ಹೋಗಿದ್ದು. ಕೇಳಿ ಅವ್ರು ನೆಟ್ಟಿದ್ದಾರೆ. ಏನ್ರಿ ಅಧ್ಯಕ್ಷರು, ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಇದಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಅದಕ್ಕೆ ಅಧ್ಯಕ್ಷರೇ ಇಷ್ಟೊಂದು ವೈಶಾಲ್ಯರು ಏನಂತ ಸಂಧಾನ ಸಭೆ ಮಾಡಿ ಅಂತ ಹೇಳಿ ಮತ್ತೆ ಅದ್ರ ಜೊತೆಗೆ ಅಧ್ಯಕ್ಷರೇ ಕೃಷ್ಣ ರಿವರ್ ಪ್ರಾಜೆಕ್ಟ್ ಏನಿದೆ ಇದು ಇಂಟರ್ ಸ್ಟೇಟ್ ಪ್ರಾಜೆಕ್ಟ್ ಬಿಟ್ವೀನ್ 4 ಸ್ಟೇಟ್ ನಾವು. ಓಕೆ, ಕರ್ನಾಟಕದ ಮಟ್ಟಿಗೆ ಕೇಂದ್ರ ಸರ್ಕಾರ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು. ಯಾವುದೋ ಕೃಷ್ಣಾನ ಅಂತ ಒತ್ತಾಯ ಮಾಡ್ತೇನೆ. ಇನ್ನು ಅಧ್ಯಕ್ಷರು ಒಂದ್ ಮಾತನ್ನು ಇರಿಗೇಷನ್ ಹೇಳಿ ಇನ್ನೇ ನಾನು ಮಾತಾಡಲ್ಲ. ಅಧ್ಯಕ್ಷರೀಗ ಭದ್ರಾ ಪ್ರಾಜೆಕ್ಟ್ ಇದೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈಗ 23-24ನೇ ಸಾಲಿನಲ್ಲಿ ಇದು ಕೇಂದ್ರದ ಬಜೆಟ್ ಸ್ಪೀಚ್. ಇದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಾನರಬಲ್ ಮಿನಿಸ್ಟರ್ ಫಾರ್ ಫೈನಾನ್ಸ್ ಓದಿದ್ದು. ಅಧ್ಯಕ್ಷರೇ, ಪೇಜ್ ನಂಬರ್ 10 ಪ್ಯಾರಾ ನಂಬರ್ 39, ವಾಟರ್ ಫಾರ್ ಡ್ರೌಟ್ ಪ್ರೋನ್ ರೀಸನ್. ಇನ್ ದ ಡ್ರೌಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಸೆಂಟ್ರಲ್ ಅಸಿಸ್ಟೆನ್ಸ್ of 5,300 crore will be given to Upper Bhadra project to provide the sustainable micro irrigation and filling up the surface tanks of the drinking water. It is very clearly, Honorable Finance Minister said, it is a central assistance. ಕೇಂದ್ರ ಸರ್ಕಾರದ ಹಣನೇ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಈ ಹಣ ಬಿಡುಗಡೆ ಆಗಲಿಲ್ಲ. ಇಟ್ ಈಸ್ ಎ ಬಜೆಟ್ ಸ್ಪೀಚ್. ಆಮೇಲೆ ಬೊಮ್ಮಾಯಿ ಅವರು ಕೂಡ ಬಹಳ ಖುಷಿಯಿಂದ ಹೇಳ್ಬಿಟ್ರು. ಇದನ್ನ ಹೇಳ ಮುಗಿಸ್ತೇನೆ. ಕೇಂದ್ರ ಸರ್ಕಾರವು ಅವ್ರ ಬಜೆಟ್ ಅಲ್ಲಿ 23-24 ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಹೈವೇದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಜಿಲ್ಲೆಗಳ ರೈತರ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ನೀವೆಲ್ಲ ಮಾಡಿದ್ರಿ. ವಿ ಆರ್ ಹ್ಯಾಪಿ. ನಿಮ್ಮನ್ನ ಅಭಿನಂದಿಸ್ತೇನೆ. ನಿಮ್ಮ ಇದರಿಂದ 2,300 ಕೋಟಿ ಪ್ರಿಂಟ್ ಆಯ್ತು. ಸಹಾಯಧನ 2,500 ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಅರ್ಥ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಆದ್ರೆ ಇವರೆಲ್ಲ ಪ್ರಯತ್ನ ಮಾಡಿದ್ರಲ್ಲ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ. ಯು ಆರ್ ಎ ಮಿನಿಸ್ಟರ್ ಏನ್ರಿ ಸುರೇಶ್ ಕುಮಾರ್ ಅವರೇ, ಇವರೆಲ್ಲ ಮಿನಿಸ್ಟರ್ ಇದ್ರು. ಸಿ ಪಾಟೀಲ್ ಮಿನಿಸ್ಟರ್ ಇದ್ರು, ಬಸನಗೌಡ್ರೆ. ಇವರ ಪ್ರಯತ್ನಕ್ಕೆ ಬರೀ ಪ್ರಿಂಟ್ ಆಯ್ತೆ ಹೊರತು ಹಣ ಬರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ನಮ್ಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ನಿಮ್ಮ ಮೇಲೆ ನಮಗೇನು ಸಿಟ್ಟಿಲ್ಲ. ಏನ್ ನಿಮ್ಮ ಮೇಲೆ ಸಿಟ್ಟುವಾಗ ನಮ್ಗೇನದ? ಅದಕ್ಕಾಗಿ ಮುಗಿತಲ್ಲ ಅದೇ ಕೇಂದ್ರ ಸರ್ಕಾರದ ಈ ತರದ ಮಾತೃತ್ವ ಭಾವನೆ ಇಲ್ಲದ, ಮಾತೃತ್ವದ ಭಾವನೆ ಅಂದ್ರೆ ಕನ್ನಡದಾಗ ರೂಢ ಆಗಿ ಹೇಳ್ಬೇಕಂದ್ರೆ ಮಲತಾಯಿ ಧೋರಣೆ, ಅದು ಬೇಡ ಅಂತ ಹೇಳಿ ಮಾತೃತ್ವದ ಭಾವನೆ ಇಲ್ಲದಂತ ನಮ್ಮ ತಾಯಿ ನಿರ್ಮಲಾ ಅವ್ರು ನಮ್ಗೆ ಅನ್ಯಾಯ ಮಾಡಿದ್ರೆ ನೀವೊಂದು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಹೋಗ್ರಿ, ಹೋಗಿ ಫೈಟ್ ಮಾಡ್ರಿ, ಗೆಟ್ ಇಟ್. ಅವ್ರಿಗೆ ಥ್ಯಾಂಕ್ಸ್ ಹೇಳಿದಿರಿ, ಇದನ್ನ ಮಾಡಿದಿರಿ, ಮತ್ತೆ ಅದಕ್ಕೇನ್ ಪ್ರಯೋಜನ? ಇದನ್ನೆಲ್ಲವನ್ನ ಮಾಡ್ಬೇಕಂತ ಹೇಳಿ ಆಯ್ತು ಅಧ್ಯಕ್ಷ. ಕೊನೆ ಥ್ಯಾಂಕ್ಸ್ ಹೇಳಿ ನಿಮಗೆ ಮುಗಿಸ್ತೇನೆ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಇನ್ನೂ ಬಹಳ ಮಾತಾಡೋದಿತ್ತು, ಇರ್ಲಿ. ಹೀಗಾಗಿ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಗ್ರಾಮೀಣ ಅಭಿವೃದ್ಧಿ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಹೇಳಿದರೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ವರ್ಷ 25-26ನೇ ಸಾಲಿನಲ್ಲಿ 4,09,549 ಕೋಟಿ ರೂಪಾಯಿಗಳಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳು ಇದರಲ್ಲಿ ಬರ್ತಾ ಇದ್ದಾವೆ. ಜನ ಕಲ್ಯಾಣ ಆಗ್ತಾ ಇದೆ, ಆರ್ಥಿಕ ಶಿಸ್ತನ್ನು ಇಟ್ಕೊಂಡಿದ್ದೇವೆ. ಶಾಸಕರ ವಿಧಾನಸಭಾ ಕ್ಷೇತ್ರಕ್ಕೆ ಹಣ ಕೊಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ. ಹೀಗೆಲ್ಲ ಒಟ್ಟಾರೆ ಕೆಲಸಗಳು. ಇನ್ನೂ ನಾ ಡಿಪಾರ್ಟ್ಮೆಂಟ್ ಇದೆ, ನಾನು ಹೋಗ್ತಾ ಇಲ್ಲ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮ ಆಂತರಿಕ ಸಮಸ್ಯೆಗಳು, ಕೇಂದ್ರ ಸರ್ಕಾರದ ಅಸಹಾಯಕತೆ ಇವೆಲ್ಲವನ್ನ ನೋಡಿನೂ ಕೂಡ ಅತ್ಯುತ್ತಮವಾದಂಥ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸದನದ ವಿರೋಧ ಪಕ್ಷದ ಮುಖಂಡರನ್ನ ಮತ್ತು ನಮ್ಮ ಈ ಕಡೆ ಇರುವಂತಹ ಸದಸ್ಯರನ್ನ ಕಳಕಳಿದ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಈ ಬಜೆಟ್ ಅನ್ನ ಟೀಕೆ ಸಲಹೆ ಮಾಡಿ. ನಾನು ನಿಮ್ಮ ಟೀಕೆ ಬಂದೆ ಈಗ, ಅದನ್ನೇ ಲಾಸ್ಟ್ ವರ್ಡ್ ಮಾಡಿ. ಆದ್ರೆ ಈ ಬಜೆಟ್ ಇಂತ ಕಷ್ಟದಲ್ಲಿ ಇಷ್ಟು ಒಳ್ಳೆ ಬಜೆಟ್ ಸಿದ್ದರಾಮಯ್ಯನ ಕೊಟ್ಟಿದಾರಲ್ಲ, ಈ ಸದನ
ಈ ಬಜೆಟ್ ಅನ್ನ ಸರ್ವಾನುಮತದಿಂದ ಒಪ್ಪಿಗೆ ನೀಡಬೇಕಂತ ಹೇಳಿ ನಾನು ಕೋರ್ತೇನೆ. ಅದಕ್ಕೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸನ್ಮಾನ್ಯ ಅಧ್ಯಕ್ಷರಿಗೆ, ನಮ್ಮ ಎಲ್ಲಾ ಸದಸ್ಯರಿಗೆ ಕ್ಲಾರಿಫಿಕೇಶನ್. ಈಗ ಅಲ್ಲ, ರಾಯರೆಡ್ಡಿ ಅವರು, ನಾನು ಯತ್ನಾಳ್ ಅವ್ರಿಗೆ ನಾನೀಗ ಯತ್ನಾಳ್ ಅವ್ರಿಗೆ ಸಲ್ಲಿಸ್ತೇನೆ, ಆಗ ಅವಕಾಶ ಭಾಳ ಚೆನ್ನಾಗಿ ಮಾತಾಡಿದ್ರು, ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ಈಗ ಯತ್ನಾಳ್ ಅವ್ರು ಮಾತಾಡಿ, ಎಲ್ಲ ಸಹಕಾರ ಮಾತಾಡ್ಲಿಕ್ಕೆ ಅದಕ್ಕೆ ಮತ್ತೆ ಬೇಡ ಇಲ್ಲ, ಈಗ ಜೀರೋ ಈಗಲ್ಲ, ಈಗ ಆಗುದಿಲ್ಲ. ಯತ್ನಾಳ್ ಮಾತಾಡಿ, ಯತ್ನಾಳ್ ಮಾತಾಡಿ ಈಗ. ಇಲ್ಲ, ಈಗ ಇಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಿ, ಅಲ್ಲಿ ಬಂದು ಮಾತಾಡಿ, ಪಕ್ಕದಲ್ಲಿ ಬಂದು ಮಾತಾಡಿ. ಆಯ್ತು, ಅಲ್ಲಿ ಬಂದು ಸೀಟಲ್ಲಿ ಕೂತ್ಕೊಂಡು ಮಾತಾಡಿ, ಅಲ್ಲಿ ಬಂದು ಮಾತಾಡಿ, ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಿ. ಯತ್ನಾಳ್ ಕಂಟಿನ್ಯೂ. ಹರೀಶ್ ಕೊಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಳಿಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ವಿ, 8 ಗಂಟೆಗೆ ಬರಕ್ಕೆ ಹೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಮಲ್ನಾಡ್ ಸಮಸ್ಯೆ ಬಗ್ಗೆ ಆಯ್ತು.